ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಸೊ ಮಂಗಳವಾರ ಸಾಯಂಕಾಲ ಇಲ್ಲಿ ಸೇರಿದ್ದೀವಿ ಆ್ಯಂಡ್ ಸಾಕಷ್ಟು ಜನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ, ಸಾಕಷ್ಟು ಸ್ಟೋರಿಗಳನ್ನ ಹಂಚ್ಕೊಳ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಯಜಮಾನ ಸಿನಿಮಾದಲ್ಲಿ ನಮ್ಮ ಯಜಮಾನ ದರ್ಶನ್ ಅವರು, ಲೆಫ್ಟಲ್ಲಿ ಮಧುಬಾಲ, ರೈಟಲ್ಲಿ ಜಯಮಾಲ ಅನ್ನೋ ಥರ ಇಬ್ಬರು ಇದ್ದಾರೆ. ಆ್ಯಕ್ಚುಲಿ ರಶ್ಮಿಕಾ ಮಂದಣ್ಣ ಅವರು ಇದ್ದಾರೆ, ಜೊತೆಗೆ ತಾನಿಯಾ ಹೋಪ್ ಅಂತಿದ್ದಾರೆ. ಒಬ್ಬ ಹೀರೋ ಆದಮೇಲೆ ಗುದ್ದಾಡೋದಕ್ಕೆ 4-5 ಜನ ಬೇಕಾಗುತ್ತೆ ವಿಲನ್ಸು. ಸೊ ಅವ್ರ ಜೊತೆಗೆ ಸೂರಿ, ಮಿಠಾಯಿ ಸೂರಿ ಇಲ್ಲ, ವಿಲನ್ ಇಲ್ಲ, ಬಟ್ ಸ್ಟಿಲ್ ಮಿಠಾಯಿ ಸೂರಿ ಅಂತ ಒಂದು ಸ್ಪೆಷಲ್ ಹೆಸರು ಧನಂಜಯ್ ಅವರು ಇದ್ದಾರೆ. ಸೊ ರವಿಶಂಕರ್ ಅವರು ಕೂಡ ಇದರಲ್ಲಿದ್ದಾರೆ. ಸೊ ಅದ್ರ ಜೊತೆಗೆ ಅನೂಪ್ ಠಾಕೂರ್ ಸಿಂಗ್ ಅಂತ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸಾಕಷ್ಟು ಜನ ನಗ್ಸೋದಕ್ಕೆ ಅಂತಾರೆ. ನಮ್ಮ ಕಾಮಿಡಿಯ ಕಿಲಾಡಿ ಶಿವರಾಜ್ KR ಪೇಟೆ ಜೊತೆಗೆ ಸಾಧು ಕೋಕಿಲ್ ಅವ್ರು ಕಾಣಿಸ್ಕೊಂಡಿದ ತಕ್ಷಣ ನಾವೆಲ್ಲ ಒಂದು ಸ್ಮೈಲ್ ಕೊಡ್ತೀವಿ. ಸೊ ಅದ್ಭುತ ಕಲಾವಿದ, ಒಳ್ಳೆ ಮ್ಯೂಸಿಷಿಯನ್ ಅವರು ಕೂಡ ಇದ್ದಾರೆ. ಫೈನಲಿ ಆಸ್ ಎ ಫ್ಯಾನ್, ದರ್ಶನ್ ಅವರ ಫ್ಯಾನ್, ಇಷ್ಟು ತಿಂಗಳಿಂದ ಕಾಯ್ತಾ ಇದ್ದೆ ಯಾವಾಗ ನೆಕ್ಸ್ಟ್ ಸಿನಿಮಾ ಅಂತ. ಫೈನಲಿ ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಿದೆ. ಕ್ಯಾಡ್ಬರೀಸ್ ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ಟಾಕು. ಸೊ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಧನಂಜಯ್ ಅವ್ರನ್ನ ವೇದಿಕೆ ಮೇಲೆ ಕರಿತೀನಿ. ಅಫ್ಕೋರ್ಸ್ ಎಸ್, ಪ್ಲೀಸ್ ಬನ್ನಿ. ಪಟ್ಟು ಅಂದ್ರೆ ಪಟಾಸು, ಮಿಠಾಯಿ ಸೂರಿ. ನಮಸ್ಕಾರ. ಯಜಮಾನ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿತ್ತು. ದರ್ಶನ್ ಸರ್, ದರ್ಶನ್ ಅಣ್ಣ, ನಾನು ಇಂಡಸ್ಟ್ರಿಗೆ ಬಂದಾಗಿಂದ, ಅವರು ಫಸ್ಟ್ ಟೈಮ್ ಮೀಟ್ ಮಾಡಿದಾಗಿಂದ ತುಂಬ ಚೆನ್ನಾಗಿ ನನ್ನ ಜೊತೆ ನಿಂತವರು. ಆಮೇಲೆ ಏನೇ ಇದ್ರೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ರು. ಕಾಲ್ ಮಾಡಿ ಕೆಲವೊಂದು ಸರಿ ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ ಎಷ್ಟೊಂದು ಸಿಚುವೇಶನಲ್ಲಿ. ಆ್ಯಂಡ್ ಖುಷಿ ಆಗುತ್ತೆ ಟ್ರೈಲರ್ ಬಂದಮೇಲೆ ಹುಡುಗರು ಎಲ್ಲರೂ ಸಿಕ್ಕಿದಾಗ ಎಲ್ಲರೂ ಪಟ್ಟು ಅಂದರೆ ಪಟಾಸು, ಮಿಠಾಯಿ ಸೂರಿ ಅಂತ ಆ ಪಾತ್ರದ ಮೂಲಕ ಗುರುತಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಈ ಥರದೊಂದು ಪಾತ್ರಕ್ಕೆ, ಈ ಥರದೊಂದು ಸಿನಿಮಾಗೆ, ಈ ಥರದೊಂದು ಎಕ್ಸ್ಪೀರಿಯನ್ಸ್ಗೆ. ಖಂಡಿತ ತುಂಬ ದೊಡ್ಡ ಹಿಟ್ ಆಗುತ್ತೆ ಯಜಮಾನ. ಯಾಕಂದರೆ ಅದು ಪ್ರತಿಯೊಂದು ನನಗೆ ಒಂದು ಮುಂಜಾನೆ ಸಾಂಗ್ ತುಂಬ ಇಷ್ಟ. ಆ್ಯಂಡ್ ಅಮ್ಮಣ್ಣಿ ಬಸಣ್ಣಿ ಬಾ ಸಾಂಗ್ಗೆ ನೋಡೋಕೆ ಕಾಯ್ತಾ ಇದ್ದೀನಿ. ಸೊ ಫಸ್ಟ್ ಡೇ, ಫಸ್ಟ್ ಶೋ ಅಥವಾ ಫ್ಯಾನ್ ಶೋ ಎಷ್ಟೊತ್ತಿಗಾಗುತ್ತೆ ಅದ್ರ ಮಧ್ಯೆ ನಾನು ಯಜಮಾನ ಸಿನಿಮಾ ನೋಡ್ತೀನಿ. ಥ್ಯಾಂಕ್ ಯು. ಇಲ್ಲ, ಹೊರಟೋಗ್ಬಿಡಿ. ನಾನೊಂದು 2-3 ಕ್ವಶನ್ ಇದೆ ಆ್ಯಕ್ಚುಲಿ. ಯಾರಿಗೆ ಮಿಠಾಯಿ ತಿನ್ನಿಸ್ತೀರಿ ಇದರಲ್ಲಿ ಅಂತ? ಮಿಠಾಯಿ ತಿನ್ಸೋಕ್ಕೆ ಯಾರು ಇಲ್ಲ. ಹೀರೋಯಿನ್ ಇದ್ದಿದ್ರೆ ನನಗೆ ಮಿಠಾಯಿ ತಿನ್ಸ್ಬೋದಾಗಿತ್ತು, ಬಟ್ ಇಲ್ಲ. ಸೊ ಒಂದು ಕ್ಲೂ ನಿಮ್ಗೆ ಹೀರೋಯಿನ್ ಇದರಲ್ಲಿ ಇಲ್ಲ. ಬಟ್ ಆ ಕಡೆ ಈ ಕಡೆ ನೀವು ಪ್ರೋಮೋ ನೋಡಿದ್ರೆ ಕೆಂಪು ಕಲರ್ ಡ್ರೆಸ್ನಲ್ಲಿ ಆ ಕಡೆ 3 ಜನ ಹುಡುಗಿರು, ಈ ಕಡೆ 3 ಜನ ಹುಡುಗಿರು. ಅದೇ ಇವಾಗ ಹೇಳಿ, ಮಿಠಾಯಿ ಯಾರಿಗೆ ತಿನ್ನಿಸ್ತಾ ಇದ್ರಿ? ಅದೇ ಅಷ್ಟು ಜನ ಹುಡುಗಿರು ಕೊಟ್ರೆ ಅದು ನೋಡಿದಾಗ ಒಂದು ಒಳ್ಳೆ ಲೈನ್ ಹೇಳಿದ್ರು ಯಾರೋ, ಕೆಂಪು ತೋಟದಲ್ಲಿ ಒಮ್ಮೆ ಹಾರ ಬರದೆ ಪಾರಿವಾಳವೇ ಅಂತ. ಸೂಪರ್. ಇನ್ನು ಸ್ವಲ್ಪ ಹೊತ್ತಲ್ಲಿ ಎಂಟೈರ್ ಮೀಡಿಯಾಗೆ ಒಂದು ಇಂಟ್ರಾಕ್ಷನ್ ಸೆಷನ್ ಅಂತ ಇಟ್ಕೊಳ್ಳೋಣ. ಸೊ ಏನೇ ಪ್ರಶ್ನೆಗಳಿದ್ರು ಅವ್ರಿಗೆ ಉತ್ತರ ಕೊಡೋಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಧನಂಜಯ್ ಅವರಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಸಿನಿಮಾದ ಇನ್ನೊಬ್ರು ಹೀರೋಯಿನ್ ತಾನಿಯಾ ಹೋಪ್ ಅವ್ರನ್ನ ವೇದಿಕೆ ಮೇಲೆ ಕರೆಯೋಣ. ಪ್ಲೀಸ್ ಬನ್ನಿ. ಸೋಪ್ ಹಾಕಿ ಜಳಕ ಮಾಡಿ ಜಸ್ಟ್ ಬಂದಿನಿ. ಎಲ್ಲರಿಗೂ ನಮಸ್ಕಾರ. ನಾನು ತಾನಿಯಾ ಹೋಪ್. ನನಗೆ ತುಂಬ ಖುಷಿ ಆಗ್ತಾ ಇದೆ ದಟ್
ಐ ಆಮ್ ವೆರಿ ಗ್ರೇಟ್ಫುಲ್ ದ್ಯಾಟ್ ನನ್ನ ಮೊದಲೇ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ. ಐ ಆಮ್ ವೆರಿ ಗ್ರೇಟ್ಫುಲ್ ದ್ಯಾಟ್ ನನ್ನ ಮೊದಲೇ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಅದಕ್ಕೆ ನನ್ನ ಪ್ರೊಡ್ಯೂಸರ್ ಶೈಲಜಾ ನಾಗ್ ಮ್ಯಾಮ್, ಸುರೇಶ್ ಸರ್ ಮತ್ತು ಡೈರೆಕ್ಟರ್ ಪೂರ್ಣಕುಮಾರ್ ಸರ್ ತುಂಬ ಧನ್ಯವಾದಗಳು ಹೇಳಬೇಕು ಈ ಆಪರ್ಚುನಿಟಿ ಮತ್ತು ಈ ಮೂವಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ನನಗೆ ದರ್ಶನ್ ಸರಿಂದ ಈ ಮೂವಿಯಲ್ಲಿ ತುಂಬ ಕಲಿಯಲಿಕ್ಕೆ ಸಿಕ್ಕಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ಮತ್ತು ರಶ್ಮಿಕಾ ಅವರ ಜೊತೆ ಕೆಲಸ ಮಾಡಿದ್ದು ಬಹಳ ಚೆನ್ನಾಗಿತ್ತು. ಫುಲ್ ಟೀಮ್ ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ಮತ್ತು ರಶ್ಮಿಕಾ ಅವರ ಜೊತೆ ಕೆಲಸ ಮಾಡಿದ್ದು ಬಹಳ ಚೆನ್ನಾಗಿತ್ತು. ಫುಲ್ ಟೀಮ್ ಬಹಳ ಚೆನ್ನಾಗಿತ್ತು. ಆ್ಯಂಡ್ ದಟ್ಸ್ ವೈ ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು. ಇಷ್ಟು ಸ್ವೀಟಾಗಿ ಮುಗಿಸ್ಬಿಟ್ರು. ಆ್ಯಕ್ಚುಲಿ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್ ಇದ್ದಂಗೆ ಈ ಸಿನಿಮಾಗೆ ಇಬ್ಬರು ನಿರ್ದೇಶಕರು. ಎಲ್ಲರಿಗೂ ಒಂದು ಕ್ವಶನ್ ಇದೆ, ಹರಿಕೃಷ್ಣ ಅವರು ಡೈರೆಕ್ಷನ್, ಎಸ್ ಅದಕ್ಕೂ ಉತ್ತರ ಖಂಡಿತವಾಗ್ಲೂ ಸಿಗುತ್ತೆ. ಬಟ್ ಆ್ಯಕ್ಚುಲಿ ತಾನೇ ಅವ್ರಿಗೆ ಒಂದು ಕ್ವಶನ್ ಇತ್ತು, ಅದಕ್ಕೆ ಮುಂಚೆ ಹೊರಟ್ಬಿಟ್ರು. ಒಂದು ಪರ್ಟಿಕ್ಯುಲರ್ ಹಾಡ್ನಲ್ಲಿ ನೀವಿಲ್ಲ, ಬಟ್ ರಶ್ಮಿಕಾ ಇದ್ದಾರೆ. ಯಾವತ್ತಾದರೂ ಜಲಸ್ ಫೀಲ್ ಆಯ್ತಾ ಬೇರೆ ದೇಶದಲ್ಲಿ? ಆ ಸೂಪರ್ ಇಲ್ಲ, ರಶ್ಮಿಕಾ ಇಸ್ ಟೂ ಸ್ವೀಟ್ ಆ್ಯಂಡ್ ಬಹಳ ಚೆನ್ನಾಗಿದ್ದು ಆಕ್ಟ್ರೆಸ್ ಇದೆ. ಸ್ವೀಟ್ ಆಗಿ ಟೂ ಸ್ವೀಟ್, ಇಸ್ ಮೈ ಬೆಸ್ಟ್ ಫ್ರೆಂಡ್. ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ಸೊ ಎಲ್ಲ ಹುಡುಗರಿಗೆ ಫುಲ್ ಸ್ವೀಟ್ ಆಗಿರ್ಬೇಕು ಆ್ಯಕ್ಚುಲಿ. ಆಮೇಲೆ ತಂದೆ, ಆಮೇಲೆ ನಾವು ತಾತ ಆಗ್ತೀವಿ. ಬಟ್ ಇಲ್ಲೊಬ್ರು ಇದ್ದಾರೆ ಉಲ್ಟಾ. ತಾರಕ್ ಸಿನಿಮಾದಲ್ಲಿ ಇವ್ರು ತಾತ ಆಗಿದ್ರು, ಆದರೆ ಈ ಸಿನಿಮಾದಲ್ಲಿ ತಂದೆ ಆಗಿದ್ದಾರೆ. ಸೊ ಡೈನಮಿಕ್ ಗಂಡ, ತೆರೆ ಮೇಲೆ ಡೈನಮಿಕ್ ಪೊಲೀಸ್ ಆಫೀಸರ್, ಜೊತೆಗೆ ಡೈನಮಿಕ್ ಡ್ಯಾಡಿ, ನಿಮ್ಮೆಲ್ಲರ ಪ್ರೀತಿಯ ಡೈನಮಿಕ್ ದೇವರಾಜ್ ಅವರು. ಜೋರಾಗಿ ಚಪ್ಪಾಳೆ ಮೂಲಕ ಪ್ಲೀಸ್ ಬನ್ನಿ ಸರ್. ಹೇಗಿದೆ ಸರ್ ಡೈನಮಿಕ್ ಎಕ್ಸ್ಪೀರಿಯನ್ಸ್? ತಾತ ಆದಮೇಲೆ ಅಪ್ಪ ಆದಮೇಲೆ ಡೈನಮಿಕ್ ಎಕ್ಸ್ಪೀರಿಯನ್ಸ್ ಕಡಿಮೆ ಆಗುತ್ತೆ, ಬೇರೆ ಥರದ ಅನುಭವ ಜಾಸ್ತಿ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಒಂದು ಒಳ್ಳೆ ಸುಂದರ ಸಂಜೆ. 30 ವರ್ಷದ ಗೆಳೆತನ, ಅವ್ರು ನಿರ್ಮಾಣ ಮಾಡ್ತಿರ್ತಕ್ಕಂಥ ಒಂದು ಚಿತ್ರ. ಅದಕ್ಕಿಂತ ಹೆಚ್ಚಾಗಿ ನಾನು ಚಿತ್ರರಂಗಕ್ಕೆ ಕಾಲಿಟ್ಟಾಗ ನಿಮಗೆಲ್ಲರೂ ಗೊತ್ತಿದ್ದ ಹಾಗೆ ನಮಗೆ ಮಾರ್ಗದರ್ಶನ ತೋರಿಸಿ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಂಥ ಡಾಕ್ಟರ್ ವಿಜಯಮ್ಮ ಅವರು ಮಗ ಸುರೇಶ್ ಅವರು ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರು ತೋರಿಸಿದ ಮಾರ್ಗದರ್ಶನ ಬೆಳೆದಿಂದನೇ ಇವತ್ತು ಎಲ್ಲರೂ ಬಂದು ನಿಂತಿರೋದು ಸಾಧ್ಯವಾಗಿದೆ ಅನಿಸುತ್ತೆ ನನಗೆ. ಏಳು ಬೀಳು ಆಟದಿ ನಿನ್ನ ನಡೆಯೇ ಕಮಾಲು, ನಿಂತ ನೋಡು ಯಜಮಾನ. ಥ್ಯಾಂಕ್ ಯು ಅವ್ರಿಗೆ. ಚಿಕ್ಕದ ಒಂದು ಕ್ಲೂ ಕೊಡಿ ಸರ್. ಆ್ಯಕ್ಚುಲಿ ಯಾವ ಥರ ಮಗ ಅಂಡ್ ಏನು ನಡೀತಿರೋ ನನಗೆ ಇದರಲ್ಲಿ ಮಗ ಅಲ್ಲ, ಒಂದರಲ್ಲಿ ನನ್ನ ತಾತ, ಇದರಲ್ಲಿ ನನಗೆ ಅವರು ಅಳಿಯ. ನಾನು ಹೀರೋಯಿನ್ ಅವರಪ್ಪ ಇದರಲ್ಲಿ. ಹಂಗೆ ವಿಷಯ ಆಚೆ ತೆಗೆಸಿದ್ವಿ ನಾವು ಸುಮ್ಮನೆ ಕ್ರಾಸ್. ಅದೇ ಅಷ್ಟೇ, ಅದ್ರ ಮೇಲೆ ಏನು ಬಿಟ್ಕೊಡೋದು ಇಲ್ಲ. ಸಿನಿಮಾ ನಡೀತೀವಿ ಆ್ಯಕ್ಚುಲಿ. ಮಾರ್ಚ್ 1ನೇ ತಾರೀಕು ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆಗಲೇ ಅವರು ಇರಲಿಲ್ಲ, ಆದರೆ ಅವರ ಧ್ವನಿಯಲ್ಲಿ ಅವರು ಇದ್ದಾರೆ ಅಂತ ಹೇಳಿದೆ. ಸದ್ಯಕ್ಕೆ ರವಿಶಂಕರ್ ಅವರೇ ಇದ್ದಾರೆ. ದಯವಿಟ್ಟು ಜೋರಾಗಿ ಚಪ್ಪಳೆ ಮೂಲಕ ಅವ್ರನ್ನ ವೇದಿಕೆ ಮೇಲೆ ಕರೆಯೋಣ. ಅವ್ರಿಗೆ ಮೈ ಕೊಟ್ಟಾದಾಗ ನಾವು ಏನು ಕೆಲಸ ಇಲ್ಲ, ನಾವು ದೂರ ಇದ್ಬಿಡ್ತೀವಿ ಸರ್. ಎಸ್ ಪ್ಲೀಸ್, ಯಜಮಾನದ ಈ ಎಕ್ಸ್ಪೀರಿಯನ್ಸ್ ಅಂಡ್ ಸೀಕ್ರೆಟ್ ಬಿಹೈಂಡ್ ದ ಕಡಕ್ ವಾಯ್ಸ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಮೀಡಿಯಾ ಹೌಸ್ ಅವರಿಗೆ, ಸುರೇಶ್ ಅವರಿಗೆ, ಶೈಲಜಾ ನಾಗ್ ಅವರಿಗೆ, ಹಾಗೆ ಹರಿಕೃಷ್ಣ ಅವರಿಗೆ, ಪೂರ್ಣಕುಮಾರ್ ಅವರಿಗೆ ಥ್ಯಾಂಕ್ ಯು. ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ತುಂಬ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಎಲ್ಲದಕ್ಕೂ ಮೇಲಾಗಿ ವಿತ್ ದರ್ಶನ್ ತೂಗುದೀಪ, ನಿಜವಾಗಲೂ ಗ್ರೇಟ್ ಪರ್ಸನ್, ಅದು ಎಲ್ರಿಗೂ ಗೊತ್ತು. ಆ್ಯಂಡ್ ನಾನು ಯಾವಾಗಲೂ ಹೇಳ್ತೀನಿ, ಇಂಥ ಸ್ಟಾರ್ ಜೊತೆ ಒಂದು ಪಿಕ್ಚರ್ ಆ್ಯಕ್ಟ್ ಮಾಡಿದ್ರೇ ನಮಗೆ ಓಹೋ ಆಹಾ ಅಂತ ಇರುತ್ತೆ. ಬಟ್ ಅವ್ರ ಜೊತೆ ಒಂದು 3-4 ಪಿಕ್ಚರ್ ಮಾಡೋ ಅವಕಾಶ ಸಿಕ್ಕಿದೆ. ಆ್ಯಂಡ್ ಥ್ಯಾಂಕ್ ಯು ದರ್ಶನ್, ಥ್ಯಾಂಕ್ ಯು ವೆರಿ ಮಚ್. ಸೊ ಯಜಮಾನ ಟ್ರೈಲರ್ ಎಲ್ಲರೂ ನೋಡಿರ್ತೀರಾ. ಮೈಂಡ್ ಬ್ಲೋಯಿಂಗ್ ಆಗಿ ಒಂದು ಇವತ್ತು ನಾನು ಮೊನ್ನೆ ಹೈದರಾಬಾದಲ್ಲಿ ಇರುವಾಗ ಕೂಡ ಅಲ್ಲಿ ಕೂಡ ಡಿಸ್ಕಷನಲ್ಲಿ ನಮ್ಮ ಯಜಮಾನ ಟ್ರೈಲರ್ ಬಗ್ಗೆ ಮಾತಾಡ್ತಾ ಇದ್ರು. ಮೈಂಡ್ ಬ್ಲೋಯಿಂಗ್ ಆಗಿದೆ. ಆ್ಯಂಡ್ ಹಾಗೆ ಪಿಕ್ಚರ್ ಕೂಡ, ಬಿಕಾಸ್ ಈ ಪಿಕ್ಚರಲ್ಲಿ
ಎವ್ರಿಥಿಂಗ್ ಹರಿಕೃಷ್ಣ ಅವರು ಮಾಡಿರೋದು ತುಂಬ ಕ್ಲಾರಿಟಿ ಆ್ಯಂಡ್ ದಿ ಎಂಟೈರ್ ಪ್ರಾಜೆಕ್ಟ್ನ ತುಂಬ 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 ಬ್ಯೂಟಿಫುಲ್ ಆಗಿ ಹ್ಯಾಂಡಲ್ ಮಾಡಿದ್ರು. ಐ ವಿಶ್ ದ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದೇ ಒಂದು ಡೈಲಾಗ್ ಅವ್ರು ಕೇಳೋಕ್ಕೆ ಮುಂಚೆ ನಾನೇ ಕೇಳ್ತಾ ಇದ್ದೀನಿ ನಿಮಗೆ, ಸಿನಿಮಾದಲ್ಲಿ ಅದು ಒಂದೇ ಒಂದು ಡೈಲಾಗ್ ಈ ಪಿಕ್ಚರ್. ಯಾರೇ ಬಂದರು ಎದುರಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಥ್ಯಾಂಕ್ ಯು, ಥ್ಯಾಂಕ್ ಯು, ಯಜಮಾನ. ಸೂಪರ್ ಆಗಿ ಹಾಡಿರುವಂತ ನಮ್ಮ ಮ್ಯೂಸಿಕ್ ನಿರ್ದೇಶಕರು ಹಾಗೂ ಈ ಸಿನಿಮಾದ ನಿರ್ದೇಶಕರು ವಿ ಹರಿಕೃಷ್ಣ ಅವರು ದಯವಿಟ್ಟು ವೇದಿಕೆಯಲ್ಲಿ ಬರಬೇಕು. ಜೋರಾಗಿ ಚಪ್ಪಾಳೆ ಮೂಲಕ. ಬೇಡವಾ? ಅಂದ್ರೆ ಒಬ್ಬ ವ್ಯಕ್ತಿ ಹೇಗೆ ಬೆಳೀತಾನೆ, ಆ ಜರ್ನಿ, ಅದರಿಂದ ಕಲಿಯುವಂಥ ಸಿಕ್ಕಾಪಟ್ಟೆ ಇರುತ್ತಂತ. ಅಂದ್ರೆ ಒಂದು ಚಿಕ್ಕದಾಗಿ ಸಣ್ಣದಾಗಿ ಒಂದು ಮೆಕ್ಯಾನಿಕ್ ಶಾಪ್, ಅಲ್ಲೆಲ್ಲೋ ಒಂದು ಕನಸು, ಸಿನಿಮಾಗೆ ಹೋಗ್ಬೇಕು, ಏನೋ ಮಾಡಬೇಕು, ಅದಾದ್ಮೇಲೆ ಯಾರೋ ಬರ್ತಾರೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ಮುಂದಕ್ಕೆ ಹಂಸಲೇಖ ಸಿಗ್ತಾರೆ, ಅಲ್ಲಿಂದ ಮುಂದಕ್ಕೆ ರವಿ ಸರ್ ಸಿಗ್ತಾರೆ, ಅಲ್ಲಿಂದ ಮುಂದಕ್ಕೆ ಸ್ವಂತ ಮ್ಯೂಸಿಕ್ ಮಾಡ್ತೀರಾ ಅಂತ ಗೊತ್ತಿತ್ತು, ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರಿ, ಪ್ರೊಡಕ್ಷನ್ ಮಾಡ್ತೀರಾ ಅಂತ ಗೊತ್ತಿತ್ತು, ಆಮೇಲೆ ಒಂದು ಆಡಿಯೋ ಕಂಪನಿ, ಅದ್ರ ಜೊತೆ ಇದೆಲ್ಲ ಮಾಡ್ತೀರಾ ಅಂತ ಗೊತ್ತಿತ್ತು, ನಿರ್ದೇಶಕ. ಹೆಂಗೆ ಇದೆಲ್ಲ ಒಟ್ಟೊಟ್ಟಿಗೆ? ಒಂದೇ ಕ್ವಶನ್ ಅದು. ಒಂದು ಪ್ರಶ್ನೆಗೆ ಉತ್ತರ ಕೊಡೋಕೆ ಗೊತ್ತಿಲ್ಲ ಇಷ್ಟೊಂದು. ಅಲ್ಲ, ಈ ಜರ್ನಿ ಸರ್, ಎಂಟೈರ್ ಜರ್ನಿ. ಇಲ್ಲ, ಜೀವನ ಹೆಂಗೇನು ಕರ್ಕೊಂಡು ಹೋಗಿದೆ ಹಂಗೆ ನಡ್ಕೊಂಡು ಹೋಗಿದ್ದೀನಿ. ಅದನ್ನು ಲೆಕ್ಕ ಹಾಕಿದರೆ ಇಷ್ಟೊಂದು ತಿರುವು ಇರ್ತಾ ಇರಲಿಲ್ಲ ನನ್ನ ಜೀವನಕ್ಕೆ. ನಾಳೆ ಏನು ಅನ್ನೋದು ಗೊತ್ತಿಲ್ಲ, ನಾಳೆ ಇನ್ನೊಂದಿದ್ರೆ ಅದೇ ಆಗುತ್ತೆ. ವಿ ಹರಿಕೃಷ್ಣ ಅವರು ಪ್ರಪ್ರಥಮ ಬಾರಿಗೆ ಒಂದು ಸಿನಿಮಾದ ನಿರ್ದೇಶನ ಮಾಡಿದ್ದಾರೆ. ಗಿವ್ ಇಟ್ ಅಪ್, ಒಂದು ಜೋರಾಗಿ ಚಪ್ಪಾಳೆ. ಈ ಒಂದು ಕಾಂಬಿನೇಷನ್ ಹಾಗೂ ಡಿ ಬಾಸ್ ಹಾಗೂ ನಿಮ್ಮ ನಡುವೆ ಇರುವಂತಹ ಕೆಮಿಸ್ಟ್ರಿ, ಲವ್, ಸಪೋರ್ಟ್, ಫ್ರೆಂಡ್ಶಿಪ್, ಅದು ಏನ್ ಕರಿತೀರಿ, ಒಂದು ಸ್ಟ್ರಾಂಗ್ ಬಾಂಡಿಂಗ್, 25 ಸಿನಿಮಾಗಳು ಅಂಡ್ ದ ಜರ್ನಿ ಸ್ಟಿಲ್ ಕಂಟಿನ್ಯೂ. ಹೇಗನ್ಸುತ್ತೆ ಈ ಸಿನಿಮಾ ಜೊತೆಗೆ ಅವ್ರ ಜೊತೆಗೆ ಒಂದು ಒಡನಾಟ? ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದೇ ಆ ಸಂಸ್ಥೆ. ಇವಾಗ ನನ್ನ ತೂಗುದೀಪ ಸಂಸ್ಥೆ, ನಾನು ಮ್ಯೂಸಿಕ್ ಡೈರೆಕ್ಟರ್ ಮಾಡಿರೋದು. ನನ್ನ ಇಲ್ಲಿವರೆಗೂ ಜೊತೆ ಕರ್ಕೊಂಡು ಬಂದಿರೋದು ದರ್ಶನ್ ಸರ್. ಸೊ 25 ಸಿನಿಮಾ ಅಂತ ನನಗೆ ಯಾರು ಲೆಕ್ಕ ಹಾಕಿ ಹೇಳಿದಾಗ ನನಗೆ ಗೊತ್ತಾಯ್ತು. ನನಗೆ ಗೊತ್ತಿರಲಿಲ್ಲ 25 ಸಿನಿಮಾ ಆಗಿದೆ ಅಂತ. ಅಸೋಸಿಯೇಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಎಡಿಟ್ರು, ಆಮೇಲೆ ಡೈರೆಕ್ಟ್ರು ಎಲ್ಲ ಒಂದೇ ಸಿನಿಮಾಲಾಗಿದ್ದೀನಿ. ಯಾವುದೂ ಪ್ಲ್ಯಾನಿಂದ ಆಗಿದ್ದಿಲ್ಲ. ಡೈರೆಕ್ಷನ್ನು ಅನ್ನೋದು ಕಥೆಯೂ ಒಂದಷ್ಟೇ ಬರ್ಕೊಂಡ್ವಿ. ಆಮೇಲೆ ಸೆಟ್ಟಲ್ಲಿ ಕ್ಲ್ಯಾಪ್ ಬಾಯ್ ಆಗಿ ಸೇರಿಕೊಂಡೆ ನಾನು. ಒಂದೇ ಸಿನಿಮಾಲಿ ಕ್ಲ್ಯಾಪ್ ಬಾಯ್, ಅಸೋಸಿಯೇಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಎಡಿಟ್ರು, ಆಮೇಲೆ ಡೈರೆಕ್ಟ್ರು ಎಲ್ಲ ಒಂದೇ ಸಿನಿಮಾಲಾಗಿದೆ. ಒಂದು ಹೇಳಿದ್ರು ಅವರು ಮಿಡ್ ನೈಟ್ನಲ್ಲಿ ಡೈಲಾಗ್ಸ್ ಬರೀತಿದ್ರಿ ಅಂತ. ಸೊ ಮಿಡ್ ನೈಟಲ್ಲಿ ಇವೆಲ್ಲ ಮಾಡ್ತೀರಾ ಸರ್? ಅಂದರೆ ರಾತ್ರಿ ಹೊತ್ತೇ ಚೇತು ಫ್ರೀ ಇರೋನು. ಚೇತು ಬೆಂಗಳೂರಲ್ಲಿ ತುಂಬ ಒಂದು ನಿರ್ದೇಶಕ, ಬೇರೆ ಸಿನಿಮಾ ಕೆಲಸಗಳು ಡೆಫಿನೆಟ್ ಅವರು ಚೇತು ಫ್ರೀ ಆಗ್ತಾ ಇದ್ದು ನೈಟು. ಚೇತು ಜೊತೆ ಫೋನ್ ಇಟ್ಕೊಂಡು ಮಾತಾಡ್ಕೊಂಡು ಬಟ್ ಯೂಶಲಿ ಲವರ್ಸ್ ಮಾಡ್ತಾರಲ್ಲ ಮತ್ತೆ ನೆಕ್ಸ್ಟ್ ಡೇ ಲಾಗಿ ಕೆಲಸ ಕೂಡ ಹಾಗೆ ಮಾಡ್ತೀವಿ. ಸೂಪರ್ ಸರ್. ಅದೊಂದು ಲೈನ್ ಇದೆ ಆಕ್ಚುಲಿ, ಆನೆ ನಡೆದಿದ್ದೆ ದಾರಿ, ಚೇತನ್ ಬರ್ದಿದ್ದೆ ಡೈಲಾಗ್. ಜೋರಾಗಿ ಚಪ್ಪಾಳೆ ಮೂಲಕ ವೆಲ್ಕಮ್ ಮಾಡೋಣ ಮಿಸ್ಟರ್ ಚೇತನ್ ಕುಮಾರ್, ನಿರ್ದೇಶಕರು ಹಾಗೂ ಈ ಸಿನಿಮಾಗೆ ಡೈಲಾಗ್ಸ್ ನ ಸೂಪರ್ ಆಗಿ ಸುರಿಮಾಳ ಟ್ರೈಲರ್ ನಲ್ಲೇ ಬೊಂಬಾಟಾಗಿ. ಇದುವರೆಗೂ ಚೇತನ್ ಅವರೇ ಡೈಲಾಗ್ ರೈಟರ್, ಆಕ್ಚುಲಿ ಡೈಲಾಗ್ ಹೇಳಿರೋದನ್ನ ಇನ್ನೂ ನೋಡಿಲ್ಲ. ಫಸ್ಟ್ ಡೈಲಾಗ್ ಹೇಳ್ಬಿಡಿ, ಆಮೇಲೆ ಮಾತಾಡಬೇಕಾರೆ. ಅಲ್ಲ, ಡೈಲಾಗ್ ಯಾವತ್ತೂ ಆಕ್ಚುಲಿ ಬರೀಬೇಕು. ಅದನ್ನೇ ನೀವು ಹೇಳಿ, ಹರಿಕೃಷ್ಣ ಅವರು ಅದನ್ನ ಡೈಲಾಗ್ ಯಾವತ್ತು ಹೀರೋ ಹರಿ ಸರ್ ರಿಪೀಟ್ ಮಾಡ್ತಾರೆ. ಈಗ ನೀವು ಹೇಳಿ ಡೈಲಾಗ್. ಸರ್ ತುಂಬಾ ಕಷ್ಟ ಟಾಸ್ಕ್ ಕೊಡ್ತಾ ಇದ್ದೀರಾ. ಈಸಿ ಇದೆ ಸರ್. ಸರ್ ಯಾವತ್ತೂ ನೋಡೇ ಇಲ್ಲ ನಾನು ಇದನ್ನ, ನನ್ನ ಆಸೆ. ಚೆನ್ನಾಗಿರಲ್ಲ ಸರ್, ನಾವು ಯಾವತ್ತು ರೈಟರ್ಸ್ ಬರೆದ್ರೆ ಚಂದ, ಅದನ್ನ ನಮ್ಮ ಹೀರೋ ಸರ್ ಹೇಳಿದ್ರೆ ಚಂದ. ನೀವು ಹೇಳಿ, ಹರಿ ಸರ್ ಹೇಳ್ತೀರ ಅಷ್ಟೇ. 2 ನಿಮಿಷ ನಾಚ್ಕೊಬಿಡಿ, 2 ನಿಮಿಷ ಟಕ. ನನ್ಗೆ ಸಿಕ್ಕಾಪಟ್ಟೆ ಇಷ್ಟವಾದ ಲೈನ್ ಅಂದ್ರೆ ಆನೆ ನಡೆದಿದ್ದಾರೆ. ಕಮಾನ್ ಸರ್.
ಇದು ಆಟೋನು ಜ್ಞಾಪಕ ಮಾಡ್ತದೆ, ನಮ್ಗೆ ಬರೋಲ್ವಲ್ಲ. ಕ್ಯಾಡ್ಬರೀಸ್ ಆನೆ ನಡೆದಿದ್ದೇ ದಾರಿ, ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ಟಾಕ. ಮಾರ್ಚ್ 1ಕ್ಕೆ ಬರ್ತಿದ್ದಾರೆ, ಕಟಾಕೆ ಬೇಕಾರೆ. ಸರಿ ಸರ್, ಹೌಸ್ ಎಕ್ಸ್ಪೀರಿಯನ್ಸ್? ಭಾಳ ಖುಷಿಯಾಗುತ್ತೆ ಸರ್, ಯಾಕಂತಂದರೆ ಇಂಥ ಒಂದು ಪ್ರಾಜೆಕ್ಟ್ಗೆ ಡೈಲಾಗ್ ಬರೆಯೋದಾಗ ನನಗೆ ಹರಿ ಸರ್ ನನ್ನ ಕೆರಿಯರ್ ಸ್ಟಾರ್ಟ್ ಡೇಸಿಂದನೂ ಕೂಡ ನಾನು ಬಹುದೂರ ನಿಂತಾಗಿಂದ ಹಿಡಿದು ಮತ್ತೆ ಸಕ್ಸಸ್ ಆದಾಗಿಂದ ಹಿಡಿದು ನನ್ನ ಸ್ಟಾರ್ಟಿಂಗ್ ಕೆರಿಯರ್ ಥ್ರೂ ಹರಿಯಾಣನೇ, ಅಂದ್ರೆ ಅವ್ರ ಹಿಂದೆ ನಾವು ನಡ್ಕೊಬಂದ್ಬಿಟ್ಟಿದ್ದೀವಿ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ಸೊ ನನ್ನ ಭರ್ಜರಿ ಇರ್ಬೋದು. ಸೊ ಮೊದಲು ಏನೋ ಒಂದು ಫ್ಯಾಮಿಲಿ ಬಾಂಡಿಂಗ್, ನಾವು ಯಾವತ್ತೂ ಅಣ್ಣ ಅಂತಲೇ ಅನ್ನೋದು, ಹರಿಯಾಣ ಅಂತಲೇ. ಅವ್ರು ಫ್ರಮ್ ದ ಡೇ ಅವ್ರು ಅಂದ್ಕೊಂಡ್ರು ಕತೆ ಹಿಂಗೆ ಅಂದ್ಕೊಂಡಿದ್ದೀನಿ, ಏನು ಅನ್ಸುತ್ತೆ ನಿಮಗೆ, ಈ ಥರ ಸ್ಕ್ರೀನ್ ಪ್ಲೇ ಅಂದ್ಕೊಂಡಿದ್ದೀನಿ ಅಂತ. ಆವಾಗಲೇ ಖುಷಿಯಾಗಿತ್ತು, ಯಾಕಂತಂದರೆ ಪ್ರತಿ ಸಲ ಇವ್ರ ಹತ್ರ ಮ್ಯೂಸಿಕ್ ಕಂಪೋಸಿಷನ್ ಹೋದಾಗಲೂ ಕೂಡ ನಮ್ಮ ತಲೆಯಲ್ಲಿರೋಂಥ ಸೀನೆಲ್ಲ ಎನ್ಹ್ಯಾನ್ಸ್ ಆಗ್ತಾಯಿತ್ತು. ಅದು ಒಬ್ಬ ನಿರ್ದೇಶಕರಿಗೆ, ಒಬ್ಬ ಸ್ಕ್ರೀನ್ ರೈಟರ್ಗೆ ಮಾತ್ರ ಆ ಥರ ಥಾಟ್ಸ್ ಇರುತ್ತೆ. ಓಕೆ, ನೀನು ನನ್ನ ಕತೆ ಹೇಳ್ಬೇಕಾದ್ರೂ ಅಷ್ಟೇ, ಎಷ್ಟೋ ಥಾಟ್ಸ್ಗಳು ನನ್ನ ಬಹುದೂರ್ ಭರ್ಜರಿನಲ್ಲಿ ವಾವನ್ನ ಥರ ಆಗಿದೆ ಅಂದರೆ ಅಲ್ಲಿ ಹರಿಯಾಣನ ಇನ್ಪುಟ್ಸ್ ಇದೆ. ಒಂದಿಷ್ಟು ಇಂಟ್ರೋಲ್ ಬ್ಲಾಕ್ ಸೀನ್ಸ್ ಇರ್ಬೋದು. ಸೊ ಒಂದ್ಸಲ ಕತೆ ಡಿಸ್ಕಷನ್ ಆದಾಗ ಯಜಮಾನ ನನ್ಗನ್ಸಿದ್ದು, ಅಯ್ಯೋ ಏನಪ್ಪ ನಾನು ಇಷ್ಟೆಲ್ಲ, ನಾನು ಒಬ್ಬ ರೈಟರ್, ನನಗೆ ಯಾಕೆ ಈ ಥರ ಥಾಟ್ ಹೊಳಿಲಿಲ್ಲ, ಇಂಥ ಕತೆ ಹೊಳಿಲಿಲ್ಲ ಅಂತ ವಾವ್ ಅಂತ ಅನ್ನಿಸ್ತು ಕತೆ. ಆ್ಯಂಡ್ ಅವ್ರ ಜೊತೆ ಫ್ರಮ್ ದ ಡೇ ಒನ್ನಿಂದ ಹಂಗೆ ಸ್ಕ್ರಿಪ್ಟ್ ಮಾಡ್ತಾ ಇದ್ದೆ. ಈ ಥರ ಎನ್ಹ್ಯಾನ್ಸಿಂಗ್ ಇರುತ್ತೆ, ಈ ಒಂದು ಪಾಯಿಂಟಲ್ಲಿ ಹೀರೋಯಿಸಮ್ ಲೈನ್ಸ್ ಬೇಕು, ಇಲ್ಲಿ ಎಮೋಷನ್ಸ್ ಬೇಕು, ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿ ಇರುತ್ತೆ. ನಾವು ಪದ ಬಿಟ್ಟ ಸ್ಥಳ ಥರ ಇರುತ್ತೆ. ಸೂಪರ್, ಜೋರಾಗಿ ಚಪ್ಪಾಳೆ ಚೇತನ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಹರಿ ಸರ್, ಥ್ಯಾಂಕ್ ಯು ಸೋ ಮಚ್. ಬಟ್ ಸದ್ಯಕ್ಕೆ ಕವಿರಾಜ್ ಅವರು ಇದ್ದಾರೆ ಸರ್. ಒಂದು ಡೌಟ್ ಇದೆ ಹರಿ ಸರ್ ಬಗ್ಗೆ, ನೀವು ಸ್ಟೇಜ್ ಮೇಲೆ ಬಂದ್ಬಿಟ್ರೆ ಹಂಗೆ ಕೇಳ್ಬಿಡ್ತೀನಿ. ನೀವು ತುಂಬಾ ರೊಮ್ಯಾಂಟಿಕ್ ಆಗಿರುವಂತ ಹಾಡು ಬರೆದಾದ್ಮೇಲೆ ಅವರು ತುಂಬಾ ರೊಮ್ಯಾಂಟಿಕ್ ಆಗಿರೋ ಟ್ಯೂನ್ ಹಾಕ್ತಾರ, ಅಥವಾ ಟ್ಯೂನ್ ಹಾಕಾದ್ಮೇಲೆ ನೀವು ರೊಮ್ಯಾಂಟಿಕ್ ಆಗಿ ಬರೀತಾರ? ಯಾರು ಇಬ್ಬರಲ್ಲಿ ಯಾರು ಜಾಸ್ತಿ ರೊಮ್ಯಾಂಟಿಕ್ ಅಂತ? ಈಗ ಹರಿ ಸರ್ ಜಾಸ್ತಿ ರೊಮ್ಯಾಂಟಿಕ್ ಹೇಳ್ಕೊಳ್ಳಲ್ಲ ಅಷ್ಟೇ, ಯಾಕಂದ್ರೆ ಟ್ಯೂನ್ ಮಾಡೋದೇ ಇಂಪಾರ್ಟೆಂಟ್. ಟ್ಯೂನಲ್ಲಿರೋ ಭಾವವನ್ನ ಗ್ರಹಿಸಿ ಅದನ್ನು ನಾವು ಬರೆಯೋದು. ಸೊ ಹರಿ ಸರ್ ಜಾಸ್ತಿ ರೊಮ್ಯಾಂಟಿಕ್. ಸೊ ಈ ಹಾಡಿನಲ್ಲಿ ಏನು ಸ್ಪೆಷಾಲಿಟಿ ಇದೆ ಸರ್? ಕೂತಿದ್ದಾರೆ ಇಲ್ಲದೆ? ಇದು ಆಕ್ಚುಲಿ ಕೆಲವು ಪ್ರಾಜೆಕ್ಟ್ಗಳು ಅನೌನ್ಸ್ ಆದಾಗ ನಾವು ಲಿರಿಕ್ ರೈಟರ್ ಆಗಿ ಈ ಸಿನಿಮಾದಲ್ಲಿ ಒಂದು ಸಾಂಗ್ ಬರೀಬೇಕು ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಬಟ್ ಸ್ವಲ್ಪ ದಿನದಿಂದ ಹರಿ ಸರ್ ಜೊತೆ ಬರ್ದಿರ್ಲಿಲ್ಲ ಸಾಂಗ್. ಅನ್ಕೋತಾ ಇದ್ದೆ ಒಂದು ಸಾಂಗ್ ಬರಿಬೇಕು ಅಂತ. ಹರಿ ಸರ್ ಫೋನ್ ಮಾಡಿದಾಗ ಸಾಂಗ್ ಕೊಟ್ಟಾಗ ಟೆನಿಕಾಸ್ಟ್ ಈ ಸಾಂಗ್ ಬಿಡಂಗಿಲ್ಲ ಅಂತ ಫಿಕ್ಸ್ ಆಗಿ ಮೋಸ್ಟ್ಲಿ ಒಂದು 50 ಪಲ್ಲವಿಗಳು ಬರ್ದಿದ್ದೀನಿ ಮೋಸ್ಟ್ಲಿ. ಅದಿಟ್ಕೊಂಡು ಇನ್ನೊಂದು ವರ್ಷ ನಾನು ಸಾಂಗ್ ಬರೀಬೇಕು. ಏನಾಗಿತ್ತು ಅಂದ್ರೆ ಇದು ಹಿಂದೆ ಒಂದು ಸಾಂಗ್ ಹಿಂಗೆ ಆಗ್ಬಿಟ್ಟು ಏನೋ ಒಂದು ಮಿಸ್ ಆಗ್ಬಿಟ್ಟಿತ್ತು. ಅದು ಕಳ್ಕೊಂಡಾಗ ಇದನ್ನು ಕಳ್ಕೊಳಕ್ ರೆಡಿ ಇರಲಿಲ್ಲ. ಯಜಮಾನದಲ್ಲಿ ಈ ಸಾಂಗ್ ಅದು ಏನೇ ಆಗಲಿ ನನ್ನ ಹೆಸರಲ್ಲೇ ಇರಬೇಕು ಅಂತ ಭಾಳ ಹೋರಾಡಿದ್ದೀನಿ. ಥ್ಯಾಂಕ್ಸ್ ಹರಿ ಸರ್, ಥ್ಯಾಂಕ್ಸ್ ಶೈಲಜಾ ಮೇಡಮ್, ಥ್ಯಾಂಕ್ಸ್ ದರ್ಶನ್ ಸರ್. ನಿಮ್ಮ ಪ್ರಶ್ನೆ ಬಿಟ್ಟು ಒಂದು ಮಾತಾಡಲ್ಲ? ಖಂಡಿತ ಸುಮ್ಮನೆ ನೋಡ್ತಾ ಇದ್ದೆ. ನೋಡುವಾಗ ಈ ಟೈಟ್ಲು ನಮ್ಗೇನು ಚಟ ಅಂದ್ರೆ ಬರೆಯೋರಲ್ಲ, ಪದಗಳ ಜೊತೆ ಆಟ ಆಡೋದು ಚಟ ಇರುತ್ತೆ. ಟೈಟ್ಲೇ ತುಂಬಾ ಹೇಳುತ್ತೆ ನೋಡಿ. ಈ ಸಿನಿಮಾನ ಜನ ಬಹಳ ಮೆಚ್ತಾರೆ, ಜಮಾನ ಮೆಚ್ಚುತ್ತೆ, ಇವ್ರ ಖಾತೆಗೆ ಒಳ್ಳೆ ಹಣ ಜಮಾ ಆಗತ್ತೆ, ಜಯ ಗ್ಯಾರಂಟಿ. ಸೊ ಟೈಟ್ಲಲ್ಲೇ ತುಂಬಾ ವಿಷಯಗಳಿದೆ. ಸೊ ಈ ಸಿನಿಮಾ ಖಂಡಿತ ಗೆಲ್ಲುತ್ತೆ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಷ್ಟರಲ್ಲಿ ಅಷ್ಟು ಅನಾಲಿಸಿಸ್ ಕೊಟ್ರಲ್ಲ, ಅಲ್ಲಿ ನಿಂತಿದ್ವಲ್ಲ, ಬೇರೆ ಕೆಲಸ ಇರ್ಲಿಲ್ಲ ಸುಮ್ಮನೆ. ಜೋರಾಗಿ ಚಪ್ಪಾಳೆ ಕವಿರಾಜ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇನ್ನೊಬ್ರು ಯಜಮಾನ್ರಿದ್ದಾರೆ, ಆಕ್ಚುಲಿ ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳೋರು ಕರಿಬಿಡಿ ನನ್ನ ಸ್ಟೇಜ್ಗೆ ಅಂತ. ಸೊ ಲೈಫಲ್ಲಿ ವಾಟ್ ಯು ವಾಂಟ್ ಟು ಬಿ ಅಂದ್ರೆ ಐ ವಾಂಟ್ ಟು ಬಿ ಸುರೇಶ್ ಅಂತ ಅವರು ಚಿಕ್ಕ ವಯಸ್ಸಲ್ಲೇ ಹೇಳಿದ್ರು ಅವರು. ಸೊ ಜೋರಾಗಿ ಚಪ್ಪಾಳೆ ಮೂಲಕ ಯಜಮಾನ್ರನ್ನ ವೆಲ್ಕಮ್ ಮಾಡೋಣ. ನೀವು ಕರಿಬಿಡಿ ಅಂತ ಹೇಳಿದ್ರಿ, ಬಟ್ ಚಿಕ್ಕದಾಗಿ ಒಂದು ಟಾಕ್, ಬಿಕಾಸ್ ಬಿ ಸುರೇಶ್ ಅವರು ಅಂತ ಹೇಳಿದ್ರೆ ಒಂದು ಆರ್ಟ್ ಮೂವಿ, ಒಂದು ಅವಾರ್ಡ್ ಮೂವಿ, ಅವ್ರ ಹತ್ರ ಕಲಾತ್ಮಕ ಸಿನಿಮಾಗಳನ್ನ ತೆಗೆಯುವಂತ ವ್ಯಕ್ತಿ. ಮನುಷ್ಯ ಅಂತ ಅನ್ಸೋದಿಲ್ವಾ? ಅಲ್ಲ, ಅಷ್ಟಾಗ್ಬಿಟ್ರೆ ಸಾಕಿ, ಉಳಿದಿದ್ದೆಲ್ಲ ಅದು ಆಮೇಲೆ ಬೇರೆಯವ್ರು ಕೊಡಬೇಕು. ಸೊ ಮೀಡಿಯಾ ಹೌಸ್ ಕಡೆಯಿಂದ ಈ ತರದೊಂದು ದೊಡ್ಡ ಪ್ರಯಾಣದಲ್ಲಿ ಪ್ರತಿ ಸಲನೂ ಒಬ್ಬ ರೈತ ಆಗಿ ಏನೋ ಬಿತ್ತನೆ ಮಾಡ್ತಾ ಇರ್ತಾರೆ. ಪ್ರತಿ ಸಲ ಬಿತ್ತನೆ ಮಾಡಿದ್ದು ದೊಡ್ಡ ಮಾವಿನ ಮರ ಆಗಲಿ, ಅರಳಿ ಮರ ಆಗಲಿ ಅಂತ ಆಸೆ ಇದೆ. ಕೆಲವು ನಮಗೆ ಗೊತ್ತಿರೋದಿಲ್ಲ, ನಮ್ಮನ್ನು ಮೀರಿ ದೊಡ್ಡದಾಗಿರುತ್ತೆ. ಅದಕ್ಕೆ ಅನೇಕ ಕಾರಣ. ಎಲ್ಲೋ
ಅದಕ್ಕೆ ಬಿತ್ತನೆ ಮಾಡುವ ಕೆಲಸವನ್ನು ನಾನಾಗಲಿ, ಹರಿಯವರಾಗಲಿ, ಶೈಲಜಾ ಅವರಾಗಲಿ ನಾವು ಅದಕ್ಕೆ ಹಣ ತೊಡಗಿಸುವ ಕೆಲಸ ಮಾಡಬಹುದು. ಆದರೆ ದರ್ಶನ್ ತರಹದ ಒಬ್ಬ, ನಾನು ಏನು ಅನ್ಬೇಕು, ಗೆಳೆಯ ಅನ್ಬೇಕು, ರಂಗ ಗೆಳೆಯ, ಅದೇ ತುಂಬ ಕರೆಕ್ಟ್ ಆದ ಹೆಸರು, ರಂಗಭೂಮಿಯ ಗೆಳೆಯ. ಈ ಗೆಳೆಯ ಈ ಕಥೆಯನ್ನು ಒಪ್ಪಿಕೊಂಡಿದ್ದು ಮತ್ತು ನಿಮಗೆ ಆಶ್ಚರ್ಯ ಆಗಬಹುದು ಅಥವಾ ಕಾಕತಾಳೀಯ ಆಗಬಹುದು, ಕಳೆದ ವರ್ಷ ಫೆಬ್ರವರಿ 19ನೇ ತಾರೀಕು ಇದೇ ದಿವಸ ನಾವು ಚಿತ್ರೀಕರಣ ಶುರು ಮಾಡಿದ್ವಿ. ಇವತ್ತು ಈ ಸಿನಿಮಾ ಎಲ್ಲ ಮುಗಿದಿದೆ, 1ನೇ ತಾರೀಕು ನಾವು ಬರ್ತಿದ್ದೀವಿ ಅಂತ ನಿಮ್ಮ ಹತ್ರ ಹೇಳೋಕ್ಕೆ ಒಟ್ಟಿಗೆ ಸೇರಿ ಮಾತಾಡ್ತಾ ಇದ್ದೀವಿ. ಈ ಜರ್ನಿ ಇದೆಯಲ್ಲ, ಒಂದು ಅಪರೂಪದ ಪ್ರಯಾಣ. ಈ ಪ್ರಯಾಣದಲ್ಲಿ ನಾನು ಪ್ರತಿ ಕ್ಷಣವನ್ನು ಆನಂದಿಸಿದ್ದೇನೆ ಮತ್ತು ಆ ಆನಂದದ ಜೊತೆಗೆ ಇವರೆಲ್ಲರೂ ಭಾಗಿಗಳಾಗಿದ್ದಾರೆ. ಎಲ್ಲೋ ಸ್ವೀಡನ್ನಲ್ಲಿ -4 ಡಿಗ್ರಿ ಚಳಿ ಇದ್ದಾಗ ಜೊತೆಗಿದ್ದ ದರ್ಶನ್ ಅವರಿರ್ಬೋದು, ರಶ್ಮಿಕಾ ಅವರಿರ್ಬೋದು, ಅವರು ನೀಡಿದ ಸಹಕಾರ ಬರೀಕಾಗಲಿಲ್ಲ. ಹಾಗೆ ಎಲ್ಲೋ ಮೈಸೂರು ಅಥವಾ ಬೆಂಗಳೂರಿನ ಡೋರಿನೋ ಫ್ಯಾಕ್ಟ್ರಿನೋ ಅಲ್ಲಿರುವ ಎಲ್ಲ ಧೂಳುಗಳನ್ನು ಸಹಿಸಿಕೊಂಡು ನಮ್ಮ ಜೊತೆಗೆ ನಗುತ್ತಾ ಎಲ್ಲೂ ಯಾವ ಎಡಿಬಿಡಿ ಅಥವಾ ಧಾವಂತ ಇಲ್ಲದೆ ಒಂದು ಪ್ರಯಾಣ ಮಾಡಿದ್ರಲ್ಲ, ಅದು ತುಂಬ ಒಳ್ಳೆಯ ಅನುಭವ. ನನಗೆ ಮರೆಯಲಾಗದ ಅನುಭವ. ಇಂಥ ಅನೇಕ ಅನುಭವಗಳು ಜೀವನದಲ್ಲಿ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಯಾಕೆಂದರೆ ತುಂಬ ಒಳ್ಳೆಯ ಅನುಭವಗಳು ಸದಾಕಾಲ ನನ್ನ ಜೊತೆಗಿರಬೇಕು. ಹಾಗಾಗಿ ದೇವರಾಜ್ ಅವರು, ರವಿಶಂಕರ್ ಅವರು, ದತ್ತಣ್ಣ, ಮಂಡ್ಯ ರಮೇಶ, ಹೀಗೆ ದೊಡ್ಡ ಬಳಗ, ಎಲ್ಲ ರಂಗಭೂಮಿಯ ಗೆಳೆಯರು ಒಟ್ಟಿಗೆ ಸೇರ್ಕೊತಾ ಇದ್ವಿ. ಶಾರ್ಟ್ಗಳ ಮಧ್ಯೆ ನಮ್ಮ ರಂಗಾನುಭವವನ್ನು ಹಂಚ್ಕೋತಾ ಇದ್ವಿ. ಜೊತೆಗೆ ಮುಂದಿನ ಪ್ರಯಾಣ ಏನು, ನಾನು ಯಾವುದೋ ಹೊಸ ನಾಟಕ ಬರೀತಾ ಇದ್ದೀನಿ ಅಂತ ದರ್ಶನ್ ಅವ್ರಿಗೆ ಹೇಳೋದು, ನೀವು ಬುದ್ಧಿಜೀವಿಗಳು ಅಂತ ಅವ್ರನ್ನ ಬೈಯೋದು. ಈ ಬುದ್ಧಿಜೀವಿಗಳನ್ನು ದೇಶದಿಂದ ಹಾಕಬೇಕು, ಹೊರಗಾಕ್ಬೇಕು ಅನ್ನೋ ಮಾತು ಇರೋ ಕಾಲದಲ್ಲಿ ಇವ್ರ ಜೊತೆಲಿರೋಪ್ಪ ನೀನು ಅಂತ ನಾನು ನೋಡ್ತಾ ಇರ್ತೀನಿ. ಹಾಗಾಗಿ ಅಪರೂಪದ ಗೆಳೆಯ, ಇಂಥ ಗೆಳೆಯರ ಜೊತೆಗೆ ಆ ಕಾಲದಲ್ಲೂ ಪ್ರಯಾಣ ಮಾಡೋದು ಅದ್ಭುತವಾದ್ದು. ಅದಕ್ಕಾಗಿ ನಾನು ಮೊದಲಿಗೆ ದರ್ಶನ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಕನಸು ಕಾಣೋ ದೊಡ್ಡದಲ್ಲ, ಇಂಥ ಸಿನಿಮಾ ಮಾಡಬೇಕು, ಅದನ್ನು ನಡೆಸುವ ಸಾರಥಿ ಇರಬೇಕು. ಅಂತ ಒಬ್ಬ ಸಾರಥಿ ಸಿಕ್ಕಿದ್ರಿಂದ ಯಜಮಾನ ಆಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅಷ್ಟು. ಈಗ ಈ ಕ್ವಶನ್ ನಾನು ಕೇಳಲ್ಲ, ಮನೇಲಿ ಯಾರು ಯಜಮಾನ್ರು ಅಂತ. ಮನೆಯಲ್ಲಿ ಯಾರು ಯಜಮಾನರಿರಬಾರ್ದು, ಜೋಡಿ ಗಾಡಿ ಜೊತೆಗೆ ನಡೀಬೇಕು. ಯಾರು ಒಬ್ರು ಯಜಮಾನರಾದ್ರೂ ಸಂಸಾರ ಬಿಡೋದು. ಅದೇ ನೀವೊಬ್ಬರೇ ಇರ್ಬೇಕಾದ್ರೆ ತಪ್ಪಾಗುತ್ತೆ. ಆಕ್ಚುಲಿ ಶೈಲಜಾ ಮೇಡಮ್ನು ಕೂಡ ನಾವು ವೇದಿಕೆ ಮೇಲೆ ಕರೆದುಕೊಳ್ಳೋಣ. ಜೋರಾಗಿ ಚಪ್ಪಾಳೆ ಮೂಲಕ ಈ ಸಿನಿಮಾದ ನಿರ್ಮಾಪಕರು ಶೈಲಜಾ ನಾಗ್ ಅವರು ಪ್ರತಿ ಸಲ ಇವ್ರನ್ನ ಮೀಟ್ ಮಾಡಿದಾಗ ಹೇಳ್ತಿರ್ತಾರೆ, ಅಂದ್ರೆ ಒಂದು ಕಾರ್ಪೊರೇಟ್ ರೀತಿಯಲ್ಲಿ ತುಂಬಾ ಆರ್ಗನೈಸ್ಡ್ ಆಗಿ ಮುಂದುವರಿಬೇಕು, ಅಂದ್ರೆ ಪ್ರೊಡಕ್ಷನ್ ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ಮಾಡೋದಲ್ಲ. ಇನ್ಫ್ಯಾಕ್ಟ್ ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಸೆಟ್ಗಳು, 1000 ಜನ ಜೂನಿಯರ್ ಆರ್ಟಿಸ್ಟ್ಗಳು ಮಿನಿಮಮ್ ಅಂತ ಹೇಳಿದ್ರು, ಪ್ರತಿದಿನ 350 ಜನ 400 ಜನ. ಸೊ ಹೌ ವಾಸ್ ದಿಸ್ ಎಕ್ಸ್ಪೀರಿಯನ್ಸ್? ಅಂದ್ರೆ ಇಷ್ಟು ದಿನ ಮಾಡಿದ ಸಿನಿಮಾಗಳು ಬೇರೆ, ಬಟ್ ಈಗ ಒಂದು ಸಿನಿಮಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಬ್ರು ಸೇರಿ ಸುಮಾರು 10,000 hours ಆಫ್ ಟೆಲಿವಿಷನ್ ಕಾಂಟೆಂಟ್ ಮಾಡಿದ್ರಿ, ಒಂದು ಸೀರಿಯಲ್ ಮಾಡಿದಿರಿ, ಸಿನಿಮಾ ಮಾಡಿದಿರಿ, ಅನ್ನೋ ಒಂದು ಬೇರೆ ರೀತಿಯಾದಂತ ಸಿನಿಮಾಗಳನ್ನ ಮಾಡಬೇಕು ಅಂತ ಇಬ್ರು ಇರುವಂತದ್ದು ಮೀಡಿಯಾ ಹೌಸ್ ಕಡೆಯಿಂದ ಒಂದು ದೊಡ್ಡ ಪ್ರಯತ್ನ. ಕೊಟ್ಟಿವಿ ಯಜಮಾನ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಏನ್ ಹೇಳ್ಬೇಕು, ನಂಗೆ ಪದಗಳೇ ಇಲ್ಲ ಹೇಳಕ್ಕೆ. ಸುಮಾರು 2014ರಲ್ಲಿ ನಾನು ಹರಿಕೃಷ್ಣ, ದರ್ಶನ್ ಸರ್ ಅವ್ರ ಮನೆಗೆ ಹೋಗಿದ್ವಿ. ಮೊದಲನೇ ಸಲ ಮಾತಾಡಿದಾಗಲೇ ಡೇಟ್ ಕೊಟ್ಟರು. ಅಲ್ಲಿಂದ ಕಾಯ್ತಾ ಇದ್ದೆ, ಯಾವಾಗಪ್ಪ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ. ಈಗಾಗಲೇ ತುಂಬಾ ದೀರ್ಘವಾಗಿ ಪೊನ್ ಕುಮಾರ್ ಆಗಲಿ, ಹರಿಕೃಷ್ಣ ಆಗಲಿ ಎಲ್ಲ ಮಾತಾಡಿದ್ದಾರೆ. ಸೊ ಕಥೆನ ಒಪ್ಕೊಂಡ್ರು, ಶೂಟಿಂಗ್ ಶುರು ಆಯಿತು. ಇವತ್ತಿಗೆ 1 ವರ್ಷದ ಹಿಂದೆ ಚಿತ್ರೀಕರಣ ಶುರು ಮಾಡಿದ್ವಿ. ಎಲ್ಲೂ ಯಾವ ತೊಡಕು ಇಲ್ಲದೆ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂತು. ಅಫ್ಕೋರ್ಸ್ ಮೇನ್ ರೀಸನ್ ಈಸ್ ದರ್ಶನ್ ಅವರು ದೊಡ್ಡ ಬೆನ್ನೆಲುಬಾಗಿ ಪ್ರಾಜೆಕ್ಟ್ ನಿಂತಿದ್ದಾರೆ. ಯಾವ ಸಣ್ಣ 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 ತೊಡಕು ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಅವರು ಎಲ್ಲ ಕಲಾವಿದರು, ನಮ್ಮಲ್ಲಿ ತುಂಬಾ ಜನ ಗೆಸ್ಟ್ ಆರ್ಟಿಸ್ಟ್ ಇದ್ದಾರೆ. ಒಂದಷ್ಟು ಜನ ನಾವು ಸಿನಿಮಾ ರಿಲೀಸ್ ಆದಾಗ ತೆರೆ ಮೇಲೆ ನೋಡ್ತೀವಿ. ಹಾಗೆ ತುಂಬಾ ಜನ ಹಿರಿಯ ಕಲಾವಿದರಿದ್ದಾರೆ. ದೇವರಾಜ್ ಸರ್, ರವಿಶಂಕರ್ ಅವರು, ಧನಂಜಯ್, ಮಾತೃಶ್ರೀ ಅಮ್ಮ, ದತ್ತಣ್ಣ, ಮಂಡ್ಯ ರಮೇಶ್, ತುಂಬಾ ನೀಟಾಗಿ ನಡ್ಕೊಂಡು ಬಂತು. ಆಮೇಲೆ ತುಂಬಾ ಮುಖ್ಯವಾದದ್ದು ಶಶಿಧರ್ ಅಡ್ಪ ಅವರ ಸೆಟ್ಸ್. ಈಗಾಗಲೇ ನೀವು ಹೇಳ್ದಂಗೆ ಪ್ರದೀಪ್ ಸಾಕಷ್ಟು ಸೆಟ್ಸ್ ಅನ್ನ ಹಾಕಿದೀವಿ, ಸಾಂಗ್ಸ್ಗೆ, ಸೀನ್ಸ್ಗೆ, ಆಕ್ಷನ್ ಸೀಕ್ವೆನ್ಸಸ್ಗೆ.
ವಂಡರ್ಫುಲ್. ನೀವು ತೆರೆ ಮೇಲೆ ನೋಡ್ತಾ ಹೋದ್ರೆ ಪ್ರತಿ ಹಂತದಲ್ಲೂ ಸೆಟ್ ಅನ್ನೋದು ಒಂದು ಮೇಜರ್ ಪಾತ್ರ ತರ ಕಾಣಿಸ್ತಾ ಹೋಗುತ್ತೆ. ಅಂಡ್ ಎವ್ರಿ ಫ್ರೇಮ್ ಲುಕ್ಸ್ ಡಿಫ್ರೆಂಟ್. ಅದಕ್ಕೆ ಮೇಜರ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಶಶಿಧರ್ ಅಡಪ ಮತ್ತು ಅವರ ತಂಡ. ಹಾಗೆ ನಮ್ಮ ಕ್ಯಾಮ್ರಾಮನ್ ಶ್ರೀಶಾ ಕುದುವಳ್ಳಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ವಂಡರ್ಫುಲ್. ಅವ್ರ ಕ್ಯಾಮ್ರಾ ವರ್ಕು, ಕಲರಿಸ್ಟ್ ರಾಜು, ಸೂಪರ್. ಒಟ್ಟು ತಂಡ ಎಲ್ಲರಿಗೆ ಇದು ದರ್ಶನ್ ಅವ್ರ ಜೊತೆಗಿಂತ ತುಂಬಾ ಈಕ್ವಲಿ ಐ ಹ್ಯಾವ್ ಟು ಥ್ಯಾಂಕ್ ವಿ ಹರಿಕೃಷ್ಣ. ಜೊತೆಗೆ ಕನಸು ಕಾಣಿದ್ವಿ ದರ್ಶನ್ ಅವ್ರ ಜೊತೆ ಸಿನಿಮಾ ಮಾಡ್ಬೇಕು ಅಂತ. ಅವತ್ತು ಹರಿಕೃಷ್ಣ ನಿರ್ದೇಶಕರಾಗ್ತಾರೆ ಅನ್ನೋ ಯಾವ ಆಲೋಚನೆನೂ ಇರಲಿಲ್ಲ, ಸಂಗೀತ ಮಾಡ್ತಾರೆ ಅಷ್ಟೇ ಇತ್ತು. ಕಾಲಕ್ರಮೇಣ ಸಂದರ್ಭಗಳಲ್ಲಿ ಅವರು ಜೊತೆಗೆ ನಿರ್ದೇಶನ ಮಾಡೋ ಹಾಗಾಯ್ತು. ಕತೆ ಇರ್ಬೋದು, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಎಲ್ಲದರಲ್ಲೂ ಪಾಲ್ಗೊಂಡ್ರು. ಆನಂತರ ಹಾಡುಗಳು ಬಿಡುಗಡೆ ಆಯ್ತು. ನಾವು ನೋಡದೇ ಇರುವಂತಹ ರೆಕಾರ್ಡ್ ಅನ್ನ ಕನ್ನಡದಲ್ಲಿ ನೋಡಿದ್ವಿ. ತುಂಬಾ ನನಗೆ ತುಂಬಾ ಲೈಕ್ ಡಿವಿಡ್ ಸಂಸ್ಥೆಯಲ್ಲಿ ಒಟ್ಟಿಗೆ ನಾನು ಹರಿ ಪಾರ್ಟ್ನರ್ಸ್ ಆಗಿ ತುಂಬಾ ಸಿನಿಮಾಗಳ ಆಡಿಯೋಗಳನ್ನು ಬಿಡುಗಡೆ ಮಾಡ್ಕೊಂಡು ಬಂದಿದ್ವಿ. ದಿಸ್ ಹ್ಯಾಸ್ ಬಿನ್ ಫ್ಯಾಂಟಾಸ್ಟಿಕ್. ಇಂಥ ದೊಡ್ಡ ನಿಜವಾಗ್ಲೂ ಆನೆ ನಡೆದಿದ್ದೇ ದಾರಿಯಲ್ಲಿ. ಆನೆ ಅಂದ್ರೆ ಡಬಲ್ ಆನೆ, ದರ್ಶನ್ ಅನುಮಾನನೇ ಇಲ್ಲ. ನಾನು ದರ್ಶನ್ ಅವ್ರಿಗೆ ಹೇಳಿದೀನಿ, ಇಂಪಾಸಿಬಲ್, ಕ್ರೇಜ್ಗೆ ಅಪ್ಪನ ಅಪ್ಪ ಅವರು ಆ ತರ ಸಪ್ ಮಾಡಿದ್ದಾರೆ. ಆ ವಂಡರ್ಫುಲ್ ಸಾಂಗ್ಸ್ ವಾಟ್ ಹರಿ ಹಸ್ ಗಿವನ್. ಹರಿ ಅಂಡ್ ಆಲ್ ದ ಲಿರಿಸಿಸ್ಟ್, ಯೋಗರಾಜ ಇರ್ಬೋದು, ಸಂತೋಷ್ ಆನಂದರಾಮ್ ಇರ್ಬೋದು, ಕವಿ ಇರ್ಬೋದು, ಎಲ್ಲರೂ ಐ ಮೀನ್ ದೇ ಹ್ಯಾವ್ ಡನ್ ಫ್ಯಾಂಟಾಸ್ಟಿಕ್. ಚೇತು. ಬಟ್ ಇದೆಲ್ಲ ಈ ಕಾಂಬಿನೇಷನ್ ಅಲ್ಲಿ ಬೇರೆ ಸಿನಿಮಾ ಹಾಡುಗಳು ಬಂದಿದೆ ಅಲ್ವಾ, ಬಟ್ ಇಲ್ಲಿ ಈ ಮಟ್ಟಕ್ಕೆ ಸಕ್ಕಾಗಿದೆ ಜನರ ಹತ್ರ ಅಂದ್ರೆ ಅದಕ್ಕೆ ದರ್ಶನೇ ಕಾರಣ, ನೋ ಡೌಟ್ ಅಬೌಟ್ ಇಟ್. ಅಂಡ್ ಟ್ರೈಲರ್ ವಿ ರಿಲೀಸ್ಡ್. ಎಲ್ಲೂ ನಾನಂತೂ ಕಂಡಿಲ್ಲ, ಬೇರೆಯವ್ರು ಕಂಡಿಯಾರೋ ಗೊತ್ತಿಲ್ಲ, 16-17 ಮಿಲಿಯನ್ ಜನ ನೋಡಿದ್ದಾರೆ. ಅಂಡ್ ಇಟ್ ಹಸ್ ಬೀನ್ ವಂಡರ್ಫುಲ್. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಮಾರ್ಚ್ 1ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ಇದು ತುಂಬಾ ಜನ ಈಗಾಗಲೇ ಕೇಳಿದ್ದಾರೆ. ಮತ್ತೊಮ್ಮೆ ಕೇಳಕ್ ಮುಂಚೆ ನಾನು ಉತ್ತರ ಕೊಡ್ತೀನಿ. ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗೋ ಸಿನಿಮಾ ಇದು. ತುಂಬಾ ದೊಡ್ಡ ರಿಲೀಸ್ ಆಗತ್ತೆ ಕನ್ನಡ ಸಿನಿಮಾಗೆ. ಯಾಕಂದ್ರೆ ಕನ್ನಡ ಸಿನಿಮಾ ಅಂತಾನೆ ಇಡೀ ಭಾರತ ದೇಶದಲ್ಲಿ ಔಟ್ಸೈಡ್ ಕಂಟ್ರಿ ಆಲ್ಸೋ ಆಸ್ ಅ ಕನ್ನಡ ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ. ಬರೀ ಕರ್ನಾಟಕದಲ್ಲ, ಇಡೀ ಇಂಡಿಯಾದಲ್ಲಿ ರಿಲೀಸ್ ಮಾಡ್ತಾ ಇದೀವಿ. ಹೊರ ದೇಶದಲ್ಲೂ ರಿಲೀಸ್ ಮಾಡ್ತಾ ಇದೀವಿ ಕನ್ನಡ ಸಿನಿಮಾ. ಹಾಗೆ ಇವತ್ತು ನನಗೆ ಒಂದಷ್ಟು ಪಿಕ್ಚರ್ಸ್ ಯಾರ್ಯಾರು ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾ ಇದ್ರು. ಬಾಂಬೆ ಗೋರೆಗಾಂವ್ನಲ್ಲಿ ಇದ್ದ ಒಂದು ಮಾಲ್ ಅಲ್ಲಿ ಆಗ್ಲೇ ದರ್ಶನ್ ಅವ್ರ ಫೋಟೋ ಹಾಕಿ ಯಜಮಾನ ಅಂತ ಅವರೇ ಒಂದು ಡಿಸೈನ್ ಮಾಡಿ ಹಾಕೊಂಡ್ಬಿಟ್ಟಿದ್ದಾರೆ. ಆ ತರ ಏನೋ ಆಲ್ರೆಡಿ ಬೇರೆ ಊರಲ್ಲಿ ಕೂಡ ನಾನೀಗ ಕಳ್ಸಿಲ್ಲ, ಆಗ್ಲೇ ಅವರೇ ಹಾಕೊಂಡಿದ್ದಾರೆ. ಯಾರೋ ಸ್ನೇಹಿತರು ನಂಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾ ಇದ್ರು. ಆ ತರದ ಕ್ರೇಜ್ ಯಜಮಾನ ಕ್ರಿಯೇಟ್ ಮಾಡಿದೆ ಅಂದ್ರೆ ಏನ್ ಹೇಳ್ಬೇಕು. ಹೌ ಶುಡ್ ಐ ಥ್ಯಾಂಕ್ ದರ್ಶನ್? ಐ ಡೋಂಟ್ ನೋ, ಐ ಹ್ಯಾವ್ ನೋ ವರ್ಡ್ಸ್ ಟು ಥ್ಯಾಂಕ್ ಯು. ಸೊ ಮಾರ್ಚ್ 1ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮದವರು ಮರೆಯೋಂಗೆ ಇಲ್ಲ. ಅಫ್ಕೋರ್ಸ್ ಇದು ನಾನು ವೋಟ್ ಆಫ್ ಥ್ಯಾಂಕ್ಸ್ ಮಾಡ್ತಾ ಇಲ್ಲ. ಎಲ್ಲರೂ ಚಾಲೆಂಜಿಂಗ್ ಸ್ಟಾರ್ ಅವರ ಮಾತುಗಳು ಕಾಯ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಡೇ 1 ಇಂದ ಮಾಧ್ಯಮ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದೆ. ನನ್ನ ಮೀಡಿಯಾ ಹೌಸ್ ಇರ್ಬೋದು, ಡಿಬಿಟ್ಸ್ ಇರ್ಬೋದು, ಈ ಸಿನಿಮಾ ಮೇಲೆ ತುಂಬಾ ನಂಬಿಕೆ ಇದೆ. ಸೊ ವಿ ಹ್ಯಾವ್ ಟೇಕನ್ ಅಪ್ ಡಿಸ್ಟ್ರಿಬ್ಯೂಷನ್ ಟು. ಅಂಡ್ ಥ್ಯಾಂಕ್ ಯು ಸರ್. ಸೊ ಆಕ್ಚುಲಿ ತುಂಬಾ ಖುಷಿ ಆಗೋದು ಏನಂದ್ರೆ ಪ್ರತಿದಿನ ಒಂದು ವಾಕಿಂಗ್ ಅಂತ ಹೋದಾಗ ಅವ್ರ ಮನೆ ಎದುರುಗಡೆ ದಿನ ಪಾಸ್ ಆಗ್ತೀನಿ, ನಾನು ನೋಡ್ಕೊಂಡು ಹೋಗ್ತೀನಿ, ಕಾಣಿಸ್ತಾರೆ ಇವತ್ತು ಅಂತ. ಅವ್ರ ಮನೆ ಎದುರುಗಡೆ ಮಿನಿಮಮ್ ಅಂದ್ರೆ ಒಂದು 50 ಜನ ಇರ್ತಾರೆ. ಟಾಕ್ ಅಬೌಟ್ ಬೆಳಗ್ಗೆ 6 ಗಂಟೆಗೆ 5 ಜನ ಸುಮ್ಮನೆ ಕೈ ಕಟ್ಕೊಂಡು ನಿಂತಿರ್ತಾರೆ, ಬರ್ತಾರಣ್ಣ ಅಂತ. ಇದು ಒಂದ್ ಕಡೆ ಕ್ರೇಜ್. ನಾವು ಆಕ್ಚುಲಿ ನಮ್ಮ ಏರಿಯಾದಲ್ಲಿ ರೀಸೆಂಟ್ ಆಗಿ ಅವರ ಬರ್ತ್ಡೇ ದಿನ ನೋಡಿದ್ದು. ಹ್ಯಾಟ್ಸ್ ಆಫ್, ಸೀರಿಯಸ್ಲಿ. ಇದುವರೆಗೂ ಯಾವ ಸ್ಟಾರ್ಗೂ ಆ ಥರದೊಂದು ಫಾಲೋ ಮಾಡೋವಂಥ ಫ್ಯಾನ್ಸ್ನ ಇದುವರೆಗೂ ನೋಡಿಲ್ಲ. ತುಂಬಾ ಖುಷಿಯಾಗಿದ್ದು ಪರ್ಸನಲ್ ಆಗಿ. ಈ ವರ್ಷ ನಿಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನೀವು ಹೇಳಿದ್ ನನಗೇನು ಕೊಡಬೇಡಿ, ಬಟ್ ಇದನ್ನ ಒಂದು ಮಕ್ಕಳಿಗೆ ಅನ್ನೋ ರೀತಿ ಒಂದು ಏನ್ ಆರ್ಗನೈಸ್ಡ್ ಆಗಿ ಪ್ಲಾನ್ ಮಾಡಿದ್ರಿ. ತುಂಬಾ ಸಕ್ಸಸ್ಫುಲ್ ಆಗಿ ಸಾಕಷ್ಟು ಜನ ಮಕ್ಕಳು ಇವತ್ತು ಊಟ ಮಾಡೋ ಥರ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ದೊಡ್ಡ ಹ್ಯಾಟ್ಸ್ ಆಫ್ ನಿಮಗೆ. ಅಂಡ್ ಈ ಯಜಮಾನ ಆಕ್ಚುಲಿ ರಿಯಲ್ ಲೈಫಲ್ಲಿ ನಿಜವಾಗ್ಲೂ ಯಜಮಾನ ಯಾರು ಅವ್ರಿಗೆ ಆಕ್ಚುಲಿ ಕ್ಲೋಸ್ ಆಗಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತು. ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ಲಿಕ್ಕೆ ಅವ್ರು ಬಿಡೋದೇ ಇಲ್ಲ. ಆಕ್ಚುಲಿ ಯಾಕೆ ಅದ್ರ ಬಗ್ಗೆ ಮಾತಾಡಿ ಇರ್ತಾರೆ. ಬಟ್ ಸಾಕಷ್ಟು ವಿಚಾರಗಳಲ್ಲಿ ನಿಜವಾಗ್ಲೂ ನಮ್ಮ ಯಜಮಾನ. ಜೋರಾಗಿ ಚಪ್ಪಾಳೆ ದರ್ಶನ್ ಅವ್ರಿಗೆ. ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ, ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ. ನಿನ್ನ ಹೆಸರು ನಿಂದೇ ಬೆವರು, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ನೇರ ನುಡಿಗೆ ಸತ್ಯ
ಸತ್ಯದೆಡೆಗೆ ಮಾಡಿದ ಪ್ರಮಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ. ಎಲ್ರಿಗೂ ನಮಸ್ಕಾರ. ಈಗ ಎಲ್ಲಿಂದ ಶುರು ಮಾಡೋದು ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ. ಆದರೆ ಮೊದಲನೇದಾಗಿ ಅಪ್ಪಾಜಿಯವರು ತುಂಬ ದೊಡ್ಡ ಮಾತು ಹೇಳಿದ್ರು. ಖಂಡಿತ ಇಲ್ಲ, ಅವರಿರೋದಕ್ಕೆ ಸಿನಿಮಾ ಅವ್ರ ಹೀರೋ, ನಾವೆಲ್ಲ ಸುಮ್ಮನೆ ಪೋಷಕ ಪಾತ್ರದಲ್ಲಿದ್ದೀವಿ. ಯಾಕಂದ್ರೆ ದೊಡ್ಡ ದೊಡ್ಡ ಕಲಾವಿದರು ಎಲ್ಲರೂ ಇದ್ದಾರೆ. ಅವ್ರ ಜೊತೆಗೆ ನಾವು ಸಣ್ಣ ಸಣ್ಣ ಪಾತ್ರ ಮಾಡಿದ್ರು ಅಷ್ಟೇ. ಈಗ ಮೊದಲನೇದಾಗಿ ಹರಿಕೃಷ್ಣನ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ, ಒಂದು ಇದು ಕಾಮಿಡಿಯಾಗಿ ಅವ್ರು ಹೇಳಿದ್ರು ಕ್ಲಾಪ್ ಬಾಯ್ ಅಂತ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಬ್ಬ ಕ್ಲಾಪ್ ಬಾಯ್ ಹಿಂದ್ಗಡೆ ಛತ್ರಿ ಇಟ್ಕೊಂಡಿದ್ದು ನೋಡಿದ್ದು ನಾನೇ. ಇದು ನನಗೆ ಆ್ಯಕ್ಚುಲಿ ಒಂದು ಎಕ್ಸ್ಪೀರಿಯನ್ಸ್. ನೋಡ್ರಿ, ಈಗ ಅವ್ರು ಹೇಳಿದ್ರಲ್ಲ ಕ್ಲಾಪ್ ಬಾಯ್ ಅಂತೇಳಿ, ನಾನು ಆ್ಯಕ್ಚುಲಿ ಪಾಪ ಬೇರೆ ಎಷ್ಟೋ ಜನ ಪಾಪ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ನೋಡಿದ್ದೀನಿ, ಪಾಪ ಹಂಗೆ ಓಡಾಡ್ತಿರ್ತಾರೆ. ಆದರೆ ಒಂದು ಹೈಫೈ ಕ್ಲಾಪ್ ಬಾಯ್ ನೋಡಿದ್ದು ನಾನು ಆ್ಯಕ್ಚುಲಿ ಹರಿಕೃಷ್ಣನ್ನ. ಇದನ್ನೇನಕ್ಕೆ ಕ್ರೆಡಿಟ್ ಹೇಳ್ತಾ ಇದ್ದೀನಿ ಅಂದರೆ, ಸೊ ಎಲ್ಲ ತೆರೆ ಮೇಲೆ ಹಿಂದ್ಗಡೆ ಎಲ್ಲರಿಗೂ ಗೊತ್ತಿರುತ್ತೆ, ಈಗ ನಮಗೆ ಗೊತ್ತಿರುತ್ತೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅಂತ. ಬಟ್ ಮುಂದ್ಗಡೆ ಪ್ರೊಜೆಕ್ಟ್ ಆಗೋದೇ ಬೇರೆ. ಏನಕ್ಕೆ ಹರಿಕೃಷ್ಣ ಇದರಲ್ಲಿ ಡೈರೆಕ್ಟರ್ ಆದ್ರು ಅನ್ನೋದಕ್ಕೆ, ಯಾಕಂದ್ರೆ ಫ್ರಮ್ ಸ್ಕ್ರಾಚ್ ಇಂದ ಹಿಡಿದು ಇವತ್ತು ಯಜಮಾನ ಇಲ್ಲಿವರೆಗೂ ಬಂದು ನಿಲ್ಲೋದಕ್ಕೆ ಹರಿದು ಒಂದು ಇನ್ಪುಟ್ ಏನಿದೆ ಅಗಾಧವಾದ್ದು, ಅಮೋಘವಾದ್ದು, ತುಂಬ ದೊಡ್ಡದು. ಸೊ ಆದ್ರಿಂದ ಕ್ರೆಡಿಟ್ ಹರಿಗೂ ಇರಲಿ ಅಂತೇಳಿ ನಾವು ಭಾವಿಸಿದ್ವಿ. ಏನಕ್ಕೆ ಅಂದರೆ ಕ್ರೆಡಿಟ್ ಕೊಡ್ಲಿಲ್ಲ ಅಂತ ತಪ್ಪಾಗೋಗುತ್ತೆ. ಆಮೇಲೆ ನೀವುಗಳು ಕೇಳ್ಬೋದು, ಯಾಕೆ ದರ್ಶನಗೆ ಹರಿ ಅಂದರೆ, ನನಗೂ ಸುಮಾರು ಜನ ಕೇಳಿದ್ರು ಈ ಮಾತನ್ನ, ಯಾಕೆ ಬೇರೆ ಸಿನಿಮಾಗೆ ಹರಿ ಹಿಂಗೆ ಕೊಡಲ್ಲ ಅಂತೇಳಿ. ನಾನು ಅವಾಗ ಹರಿ ಕೇಳಿದೆ, ಹೌದಪ್ಪ, ಯಾವುದೋ ಒಂದು ಸಾಂಗ್ ಇಟ್ಟಾಗಲಿ 2 ಸಾಂಗ್ ಇಟ್ಟಾಗಲಿ ಅಂತ ತುಂಬ ಜನ ನಾವು ಪ್ರಯತ್ನ ಪಡ್ತೀವಿ ಆ್ಯಸ್ ಎ ಹೀರೋಗಳಾಗಿ. ನಮ್ಮ ಸಿನಿಮಾಲಿ 1 ಸಾಂಗೋ 2 ಸಾಂಗೋ ಇಟ್ಟಾಗಲಿ ಅಂತೇಳಿ. ಬಟ್ 4 ಸಾಂಗ್ ಸೌಂಡ್ ಮಾಡಿರೋದಕ್ಕೆ ಕಾರಣ ಏನು? ನಾನು ಹರಿ ಕೇಳಿದಾಗ ತುಂಬ ಸಿಂಪಲಾಗಿ ಈಸಿಯಾಗಿ ಹರಿ ಹೇಳೋದು ನನಗೆ, ಅಣ್ಣ ನಿಜ ನೀನು ಕೇಳೋದ್ರಲ್ಲಿ ತಪ್ಪಿಲ್ಲ ನನಗೆ. ಈಗ ನಾನು ಇದನ್ನೇ ಭಟ್ರಿಗೂ ಸಿನಿಮಾ ಮಾಡಿದ್ದೀನಿ. ಕೆಲವು ನನಗೊಂದು 10 ಜನ ಡೈರೆಕ್ಟರ್ಗಳಿದ್ದಾರೆ, ಅವರು ಆ್ಯಕ್ಚುಲಿ ಮೊದಲಿಂದ ಹಿಡಿದು ಕೊನೆವರೆಗೂ ಸಿನಿಮಾನ ಕಥೆ ಹೇಳ್ತಾರೆ ನನಗೆ. ಹೀರೋ ಇದೇ ಡೈಲಾಗ್ ಹೇಳ್ತೇನೆ, ಇದರಿಂದ ಈ ಸೀನ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ಇಲ್ಲಿ ಮುಗಿಯುತ್ತೆ, ಇಲ್ಲಿಂದ ಈ ಸಾಂಗ್ ಬೇಕಾಗುತ್ತೆ ಅಂತ. ಬಟ್ ನಮ್ಮಲ್ಲಿ ಎಷ್ಟು ಜನ ನಿಮ್ಮ ಡೈರೆಕ್ಟರ್ ನಂಗೆ ಕಥೆ ಹೇಳಿದ್ದಾರೆ ಈ ಸಿಚುವೇಶನ್ ಇದ್ರೆ ಮಾಡ್ಕೊಟ್ಬಿಟ್ರಿದ್ರೆ ಅವ್ರು ಏನು ಮಾಡ್ತಾರೆ, ಮಾಡ್ಕೊಡ್ತಾರೆ. ಸೊ ತಪ್ಪೆಲ್ಲಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಅವಾಗ. ಸೊ ಎಷ್ಟೋ ಜನ ನಮ್ಮಲ್ಲಿ ಒಳ್ಳೆ ಡೈರೆಕ್ಟರ್ಗಳಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾರೆ. ಆದರೆ ಕಥೆನ ಕನ್ವಿನ್ಸ್ ಮಾಡಿ ಕೆಲಸ ತಗೊಳ್ಳೋದಿದೆಯಲ್ಲ, ಅದು ತುಂಬ ಮುಖ್ಯ. ಏನಕ್ಕೆ ಯಜಮಾನದಲ್ಲಿ ಇಷ್ಟು ಒಳ್ಳೊಳ್ಳೆ ಸಾಂಗ್ಗಳಾಗಿದೆ ಅಂದರೆ, ಯಾಕಂದರೆ ಹರಿ ಕೂತು ಕತೆ ಮಾಡಿರೋದು ಅವರು ಪುನಕುಮಾರ್ ಸಿನಿಮಾ. ಸೊ ಆದ್ರಿಂದ ಈ ಸಿನಿಮಾ ಸಾಂಗ್ಗಳು ಇಷ್ಟೊಂದು ಒಳ್ಳೇದಾಗಿದೆ. ಆಮೇಲೆ ನಾನು ಪ್ರತಿಯೊಬ್ಬರು ಕಲಾವಿದರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇದು ನಿಜವಾಗ್ಲೂ ನಮ್ಮ ಸಿನಿಮಾ ಅಲ್ಲ. ಆಮೇಲೆ ಓಪನ್ ಆಗಿ ಹೇಳ್ತೀನಿ, ಇದೊಂದ್ಸಲಿ ಸ್ಟೇಟ್ಮೆಂಟು ಬಂತು, ಅದೊಂದು ಸ್ವಲ್ಪ ಕಾಂಟ್ರವರ್ಸಿ ಆಯಿತು. ನಮ್ಮ ಇಂಡಸ್ಟ್ರಿಗೆ ವಿಷ್ಣು ಸರ್ ಯಜಮಾನ್ರಿದ್ದಂಗೆ, ಯಾಕಂದರೆ ಫಸ್ಟ್ ಅವ್ರದ್ದೇ ಸಿನಿಮಾ. ಆ ಸಿನಿಮಾಗೂ ಈ ಸಿನಿಮಾಗೂ ಯಾವುದೇ ಥರದ ಸಂಬಂಧ ಇಲ್ಲ. ಇಲ್ಲಿ ನಾವು ಯಜಮಾನ ಅಂತ ಹೇಳೋಕೆ ಹೊರಟಿರೋದು ಯಾರನ್ನ ಅನ್ನೋದನ್ನೇ ತುಂಬ ಒಂದು ಮುಖ್ಯವಾದ ಇಂಪಾರ್ಟೆಂಟ್ ಭಾಗ ಅದು. ಯಾಕಂದರೆ ಇವತ್ತು ತುಂಬ ಜನ ಆ್ಯಕ್ಚುಲಿ ಇಲ್ಲಿ ನೀವುಗಳು ಸೇರಿಸ್ಕೊಂಡು ಅದಕ್ಕೊಂದು ಕನೆಕ್ಟ್ ಆಗ್ಬೋದು ಆ ಪಾತ್ರಕ್ಕೆ. ಸೊ ಆದ್ರಿಂದ ಯಾರು ಹೇಳಿದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಆದ್ರಿಂದ ವಿಷ್ಣು ಸರ್ ಯಜಮಾನಗೂ ಈ ಯಜಮಾನಗೂ ಯಾವುದೇ ಥರದ ಒಂದು ಸಣ್ಣ ತುಡುಕು, ಯಾಕಂದರೆ ನಿಮ್ಗೆ ಆ್ಯಕ್ಚುಲಿ ಈಗ ಟ್ರೈಲರಲ್ಲಿ ಅರ್ಧ ಸಿನಿಮಾ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಆ ಯಜಮಾನಗೂ ಈ ಯಜಮಾನಾಗಿ ಏನು ಅಂತೇಳಿ ಆ ಥರ. ಸೊ ಹಾಗೆ ನಡೆದಿದ್ದು. ಆಮೇಲೆ ಇದರಲ್ಲಿ ನಾನು 3 ಜನ ಡ್ಯಾನ್ಸ್ ಮಾಸ್ಟರ್ಗಳು, ಕಲೈ, ನಮ್ಮ ಮೋಹನು, ಆಮೇಲೆ ಗಣೇಶ್ ಅಂತೇಳಿ 3 ಜನ ಇದು ಡ್ಯಾನ್ಸ್ ಮಾಸ್ಟರ್ಗಳಿದ್ರು. ಆಮೇಲೆ ಫೈಟ್ ಮಾಸ್ಟರ್ ಬಂದು ಕಲಲ್ಕನನ್ ಮಾಡಿದ್ರು, ವಿಜಯ್ ಮಾಸ್ಟರ್ ಮಾಡಿದ್ರು. ನಮ್ಮ ವಿನೋದ್, ನಮ್ಮ ಬೆಂಗಳೂರು ಫೈಟ್ ಮಾಸ್ಟರ್, ಅದ್ಭುತವಾದಂಥ ಒಂದು ಫೈಟ್ ಮಾಡಿದ್ರು. ಇದಕ್ಕೂ ಒಂದು ಇದೆ ಏನಂದರೆ, ನಮ್ಮ ಹುಡುಗರು ನಾವು ಯಾಕೆ ಇದು ಮಾಡಲ್ಲ ಅನ್ನೋದಕ್ಕೆ. ಈಗ ಹೊರಗಡೆ ಬಂದಿದ್ದ ಮಾಸ್ಟರ್ಗೆ ಫ್ಯಾಂಟಮ್ ಕ್ಯಾಮ್ರಾನೇ ಕೊಡ್ಬೇಕು, ಹಿಂಗೆ ಕೊಡ್ಬೇಕು, ಹಂಗೆ ಮಾಡಬೇಕು. ಅವ್ರು ಇಷ್ಟು ದಿನ ಕೇಳಿದ ತಕ್ಷಣ ಅದ್ರ ಮೇಲೆ 3 ದಿನ ಎಕ್ಸ್ಟ್ರಾ ಕೊಡಬೇಕು ಅಂತ. ನಾನು ಆ್ಯಕ್ಚುಲಿ ಶೈಲಜಾ ಮ್ಯಾಮ್ಗೆ ತುಂಬ ಕೇಳ್ಕೊಂಡೆ, ಅಮ್ಮ ಅವ್ರಿಗೇನೇನು ಎಕ್ವಿಪ್ಮೆಂಟ್ಸ್ ಕೊಟ್ಟಿದ್ದೀರಮ್ಮ, ಅದ್ರಲ್ಲಿ ಒಂದು ಸ್ವಲ್ಪ ಏನು ಕೊಟ್ಬಿಡಿಮ್ಮ ನೀವು ನೋಡಿ ಅಂತೇಳಿ. ನಿಜವಾಗ್ಲೂ ಅವರೆಲ್ಲರಿಗಿಂತ ಆ್ಯಕ್ಚುಲಿ ನಾನು ಚಾಲೆಂಜ್ ಆಗಿ ಹೇಳ್ತೀನಿ, ಆ್ಯಸ್ ಅನ್ ಒಂದು ಆ್ಯಕ್ಷನ್ ಹೀರೋ ಆಗಿ, ವಿನೋದ್ ಫೈಟ್ಸ್ ಇಸ್ ದ ಬೆಸ್ಟ್ ಫೈಟ್ ವಾಟ್ ಎವರ್ ಡಿಡ್. ನಿಜವಾಗ್ಲೂ ನೀವು ಅದು ಫೈಟ್ ನೋಡಿದಾಗಲೇ ಹಿಂಗೆ ಅನ್ಸುತ್ತೆ, ನಿಜ ಕಣ ನಮ್ಮ ಹುಡುಗ ಎಷ್ಟು ಚೆನ್ನಾಗಿ ಮಾಡೋಣ ಅಂತೇಳಿ. ಸೊ ವಿನೋದ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಹಾಗೆ ಎಲ್ಲರದು ಹೇಳೋದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದ ಈಗ ಅವಾಗಿದ್ದ ದರ್ಶನ್ ಏನೂ ಇಲ್ಲ. ಕೆಲವು ಸಿನಿಮಾಗಳು ನಾನು ಕೆಲಸ ಮಾಡ್ಬೇಕಾದ್ರೆ ಪ್ರೊಡ್ಯೂಸರ್ ಬಂದು ತೊಗೊಳಪ್ಪ ನಿನ್ನ ಕಾಸು ತಗೋ ಬಾ, ಇಷ್ಟು ದಿನ ಡೇಟ್ಸು, ಇದು ಡೈರೆಕ್ಟ್ರು ಬರ್ತಾರೆ, ಸರ್ ಇದು ಕತೆ ಸರ್, ಇದು ಸರ್, ಓಕೆ ಸರ್. ಸೊ ಈ ಥರ ನಾನು ಹೋಗ್ತೀನಪ್ಪ, ಒಂದು ಆ್ಯಕ್ಚುಲಿ ಒಂದು ಸ್ಕೂಲ್ ಹುಡುಗನ ಥರ ಹೋಗ್ತೀನಿ, ನಿಂತ್ಕೊಳ್ತೀನಿ, ಬ್ಯಾಗ್ ಇಟ್ಬಿಟ್ಟು ಬಾ ಆ್ಯಕ್ಷನ್ ಅಂತ ತಕ್ಷಣ ಆ್ಯಕ್ಟ್ ಮಾಡ್ತೀನಿ, 4 ಸೈಡಲ್ಲಿ ಬರ್ತೀನಿ. ಆದರೆ ಶೈಲಜಾ ಮ್ಯಾಮ್ನ ನಾನು ತುಂಬಾ ಹೇಳಬೇಕು, ಹ್ಯಾಟ್ಸ್ ಆಫ್ ಅವ್ರಿಗೆ. ಪ್ರತಿ ಒಂದೂ ಕೂಡ ಯಾವುದೇ ಒಂದು ಇದು ಮಾಡಬೇಕಾದ್ರೂ ಸರ್ ಹಿಂಗೆ ಮಾಡ್ತಾ ಇದ್ದೀನಿ.
ನಿಮ್ಗೇನು ಅನ್ಸುತ್ತೆ? ಇಲ್ಲಮ್ಮ ನೀವು ಅಂದ್ಕೊಳ್ಳಿ. ಎಲ್ಲ ನಂಗೆ ಆ್ಯಕ್ಚುಲಿ ಒಂದೊಂದ್ಸಲಿ ಅದನ್ನ ಇದು ಅಂತಂದಾಗ ಹೇಳ್ತಿದೆ, ಅಮ್ಮ ಒಂದು ಡಬ್ಬ ಐಡಿಯಾ ಕೊಡ್ತೀನಿ, ಬೇಜಾರು ಮಾಡ್ಕೊಬೇಡಿ, ಹಿಂಗಲ್ದೇ ಹಿಂಗೆ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ನೋಡಿ, ಕೂತ್ಕೊಂಡು ಡಿಸ್ಕಸ್ ಮಾಡಿ. ಹರಿ ಆಗಲಿ ಶೈಲಜಾ ಮ್ಯಾಮ್ ಆಗಲಿ ಪ್ರತಿ ಒಂದು ವಿಷಯನೂ ನನಗೆ ಮುಟ್ಸಿ ಆಮೇಲೆ ಹೇಳ್ತಾ ಇದ್ದಾರೆ, ಹಿಂಗೆ ಮಾಡ್ತಾ ಇದ್ದೀವಿ ಸರ್ ಅಂತೇಳಿ. ಈಗ ಇಲ್ಲಿವರೆಗೂ 51 ಸಿನಿಮಾ, ಇನ್ನೇನು 50 ಕುರುಕ್ಷೇತ್ರ ಬರುತ್ತೆ, 51ನೇ ಸಿನಿಮಾ. ಫಸ್ಟ್ ಟೈಮ್ ಏನಕ್ಕೆ ಅದು ರೀಚ್ ಆಗಿದ್ದಕ್ಕೆ ಒಂದು ಕಾರಣ ಹೇಳ್ತೀನಿ. ಶೈಲಾ ಮ್ಯಾಮ್ ಆ್ಯಕ್ಚುಲಿ ಈ ಇಷ್ಟು 50 ಸಿನಿಮಾಗೆ ನನಗೆ ಎಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಈಗ ಸಂಘಗಳಿದೆ, ಮೀಡಿಯಾದಲ್ಲಿದೆ, ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರನ್ನ ಒಂದು ಸಲ ಕರೆಸಿ ಅವ್ರಿಗೊಂದು ಸಲ ಊಟ ಹಾಕಿ ಏನು ಬೇಕು, ಏನು ಮಾಡ್ಬೋದು, ನಾವು ಜನಗಳಿಗೆ ರೀಚ್ ಮಾಡೋಕೆ ಪಬ್ಲಿಸಿಟಿ ಬೇಕು, ಬಟ್ ಹೆಂಗೆಂಗೋ ಸುಮ್ಮನೆ ಪಬ್ಲಿಸಿಟಿ ಮಾಡೋದು ಬೇಡ, ಯಾವ ಥರ ಮಾಡಿದ್ರೆ ಚಂದ. ಅದಕ್ಕೆ ಕೌಂಟೌನ್ ಇಟ್ಕೊಂಡ್ವಿ. ಈಗ ಸಾಂಗ್ ಬಿಡ್ತಾ ಇದೀವಿ, ಕೌಂಟೌನ್ ಇಲ್ಲಿಂದ ಏಕ್ದಡಮ್. ನಾನು ಇವತ್ತು ನಾಳೆ ಬೆಳಗ್ಗೆ ನಾನು ಯಾವ್ದಾದ್ರು ಒಂದು ಪ್ಲೇಯರ್ ಬಿಟ್ಟರು ಕೂಡ ಎಷ್ಟೋ ಹೋಗೋದೇ ಇಲ್ಲ. ಈಗ ಅದಕ್ಕೆ ಅಲ್ಲಿಗೆ ಒಂದು ಮಿಲಿಯನ್ಸ್ ಟು ಲೆವೆಲ್ ರೀಚ್ ಆಗಿದೆ ಅಂದಾಗ ಜನಕ್ಕೆ ಆ ಟೈಮಿಂಗು ಆ ಒಂದು ಇದನ್ನ ನಾವು ಕಾದಿರಿಸ್ಬೇಕು. ಆ್ಯಕ್ಚುಲಿ ಈಗ ನಾವು ಬರ್ತಾ ಇದೀವಿ ಅಂದಾಗ ಪ್ರಿಪೇರ್ ಆಗ್ತಾರೆ. ಸೊ ಆಡಿಯನ್ಸ್ಗಳನ್ನ ಪ್ರಿಪೇರ್ ಮಾಡಬೇಕು. ಆ ಕೆಲಸದಲ್ಲಿ ಮಾತ್ರ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಶೈಲಜಾ ಮ್ಯಾಮ್ಗೆ. ಸೊ ಇದೆಲ್ಲ ಅವರೇ ಮಾಡಿದ್ದು. ಒಂದು ಅದ್ಭುತವಾದಂಥ ಕತೆ, ಆಮೇಲೆ ಏನೋ ಎಕ್ಸ್ಟ್ರಾರ್ಡಿನರಿ ಮಾಡಿದೀವಿ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತಿನ ಸಿಚುವೇಶನ್ ಏನು ನಡೀತಾ ಇದೆ, ಏನೇನು ಆಗ್ತಾ ಇದೆ, ಸೊ ಆ ಎಲಿಮೆಂಟ್ಸ್ನ ಇಟ್ಕೊಂಡು ಅದನ್ನೊಂದು ಸಿನಿಮಾ ರೂಪದಲ್ಲಿ ಒಬ್ಬ ನಾಯಕ ಹೆಂಗೆ ಹೇಳ್ಬೋದು, ಅದನ್ನ ಹೆಂಗೆ ಕನ್ವಿನ್ಸ್ ಮಾಡ್ಬೋದು, ಸೊ ಆ ಭಾಗಗಳನ್ನ ಇಟ್ಕೊಂಡು ನಾವು ಆ್ಯಕ್ಚುಲಿ ಕೆಲಸ ಮಾಡಿದ್ವಿ. ಇದನ್ನೇ ಯಜಮಾನ ಅಂತ ಹೇಳಿ ಇಷ್ಟಪಡ್ತೀನಿ. ಆಮೇಲೆ ಶಶಿಧರ್ ಅಪ್ಪ ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್, ಇದಾಗೋದೆ. ಅವ್ರು ಹಾಕಿರೋ ಸೆಟ್ಗಳು ಮಾತ್ರ ನಾನು ಇಷ್ಟು ಕೆಲಸ ಮಾಡಿದ್ದೀನಿ, ಬಟ್ ಆ ಥರ ಸೆಟ್ಗಳನ್ನ ನೋಡಿಲ್ಲ. ಆ ಪರ್ಫೆಕ್ಷನ್ ಅಂತೂ ನಾನು ಯಾರ ಹತ್ರ ನೋಡಲಿಲ್ಲ. ಒಂದು ಬರೀ ಒಂದು ಫೈಟ್ಗೆ ಒಂದು ಸೆಟ್ ಹಾಕೊಟ್ರು ನನಗೆ. ಸರ್ ಇದೆಲ್ಲಿಂದ ಎತ್ಕೊಂಬಂದ್ರಿ, ಹೆಂಗೆ ಮಾಡಿದ್ರಿ ಇದನ್ನ ಅಂದಾಗ, ಯಾವುದೋ ಒಂದು ಉಡುಪಿ ಯಾವುದೋ ಒಂದು ಕಡೆ ಇದೆ ಹೇಳಿದ್ರು, ದರ್ಶನ್ ಅಲ್ಲಿ ಇದೇ ಇತ್ತರೋದು. ಇದನ್ನ ನೋಡಿದಾಗ ಇಲ್ಲ ಸರ್, ಇದು ಆ ಕಡೆ ಎಲ್ಲ ತಮಿಳ್ನಾಡು ಕಡೆ ಹಿಂಗೆ ಸಿಗುತ್ತೆ. ಇಲ್ಲ ಉಡುಪಿಲೂ ಕೂಡ ನಮ್ಮಲ್ಲಿದೆ. ಯಾವಾಗೋ ಈ ಹಳೆ ಕಾಲದಲ್ಲಿ ರಾಜರು ಆ್ಯಕ್ಚುಲಿ ವಜ್ರಾಜವ್ರು ಯಾರು ಹೊರಗಡೆ ಬಂದಾಗ ಬೊಂಬೆಗಳು ನಿಲ್ಸೋರಂತೆ ಎದುರ್ಸಕ್ಕೆ, ಅಂದರೆ ಕಾವಲ್ಗಿದ್ದಾರೆ. ಸೊ ಆ ಥರದೊಂದು ಒಳ್ಳೆ ಅದ್ಭುತವಾದ ಸೆಟ್. ಸೊ ಹ್ಯಾಟ್ಸ್ ಆಫ್ ಅವ್ರಿಗೆ, ನಿಜವಾಗ್ಲೂ ಅದ್ಭುತವಾದಂಥ ಕೆಲಸ ಮಾಡಿದ್ರು. ಅವ್ರು ಫುಲ್ ಕ್ರೆಡಿಟ್ ನಿಮಗೆ ಕೊಟ್ಟರು, ನೀವು ಕಂಪ್ಲೀಟ್ ಕ್ರೆಡಿಟ್ ಇದು ಕೊಟ್ರಿ. ಇದು ಟೀಮ್ ವರ್ಕ್ ಇದು ಆ್ಯಕ್ಚುಲಿ. ಬಟ್ ಒಂದು ಪರ್ಸನಲ್ ಕ್ವಶನ್ ನನಗೆ, ಅಂದರೆ ಯೂಶಲಿ ಒಂದು ಫ್ಯಾನ್ಸ್ ಅಂತ ಒಂದು ಸೆಟ್ಟಿಗೆ ಬಂದಾಗ 50-100 ಬರಲ್ಲ. ನಿಮ್ಮ ಸೆಟ್ಲ್ ನೋಡಿದ್ದೀನಿ 500 ಜನ 600 ಜನ ಕಾಯ್ತಿರ್ತಾರೆ, ನಿಮಗೆ ಸಿಗೋವರೆಗೂ ಕಾಯ್ತಿರ್ತಾರೆ. ಅಷ್ಟು ಸುಸ್ತಾದರೂ ಅಷ್ಟೆಲ್ಲ ಎಂಟೈರ್ ಡೇ ವರ್ಕ್ ಮಾಡಿದ್ರು ಪ್ರತಿಯೊಬ್ಬರಿಗೂ ಒಂದು ಫೋಟೋ ಕೊಟ್ಟು ಒಂದು ಸ್ಮೈಲ್ ಕೊಟ್ಟು ಕಳಿಸ್ಕೊಡ್ತಿರಲ್ಲ, ಅಷ್ಟು ಪೇಷನ್ಸ್ ಹೆಂಗೆ? ಅವರಿಂದ ನಾನಿದ್ದೀನಿ ಸರ್, ನನ್ನಿಂದ ಅವರಿಲ್ಲ ಸರ್. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ಏನೇನು ಅಂದ್ಕೊಂಡಿದ್ದಾರೆ ಹೂವಾಪೂಗಳು ಅದೆಲ್ಲ ಏನು ಪಕ್ಕ ಕನ್ನಡ ಸೂಪರಿರೋದು. ಓಕೆ, ಸಿನಿಮಾದ ಒಂದಿಷ್ಟು ವಿಚಾರಗಳ ಬಗ್ಗೆ ನೀವು ಕೂಡ ಮಾತಾಡಿದ್ದೀರಿ ಸರ್, ಇಡೀ ಒಂದು ಟೀಮ್ ವರ್ಕ್ ಬಗ್ಗೆ. ಸೊ ಯಜಮಾನ ಮಾತ್ರ ನಾನು ಮಾತ್ರ ಅಲ್ಲ, ವಿಷ್ಣು ಸರ್ ಸಿನಿಮಾದ ಬಗ್ಗೆನೂ ಒಂದಿಷ್ಟು ಕ್ಲಾರಿಫಿಕೇಶನ್ ಅದ್ರ ಬಗ್ಗೆ ಎಲ್ಲ ಲಾಸ್ಟ್ ಟೈಮ್ ಯಾವುದೋ ಒಂದು ಆರ್ಟಿಕಲ್ ಇತ್ತು, ಆಮೇಲೆ ಅದರಿಂದ ಸ್ವಲ್ಪ ಏನೋ ಕಾಂಟ್ರವರ್ಸಿಗಳಾಗಿಲ್ಲ. ವಿಷ್ಣು ಸರ್ ನಾವು ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಂದ್ರೆ ಆ ಯಜಮಾನಗೂ ಯಜಮಾನಕ್ಕೆ ಅದೇ ಥರದ ಸಂಬಂಧ. ಆಮೇಲೆ ಸ್ವಲ್ಪ ಅಣಿಕಿತ್ತು, ಇಲ್ಲ ಯಾರಿಗೂ ಏನಾದ್ರು ಇಮಿಡಿಯೇಟ್ ನಿಲ್ಲಿಸ್ಬೋದು, ಪಕ್ಷವಾಗಿ ತಕ್ಷಣ ನಿಲ್ಲಿಸ್ಬೋದು. ಇದು ತಪ್ಪಾಗಿದೆ, ಸಿನಿಮಾ ಬರ್ತದೆ ಸ್ವಲ್ಪ ಕಾಯ್ಬೇಕಷ್ಟೇ. ಬರೋಕ್ಕೆ ಮುಂಚೆ ಎಲ್ಲರೂ ಮಾತಾಡ್ಬಿಟ್ರೆ ತಪ್ಪಾಗುತ್ತೆ. ಓಕೆ ಸರ್, ಅದೇ ಅಲ್ಲಿಂದ ಶುರುವಾಯಿತು ಯಜಮಾನ ಅಂತ ಒಂದು ಟೈಟ್ಲೇ ಶುರುವಾದಾಗಿದೆ. ಸೊ ನಿಮಗೆ ಸರ್ ಈ ಟೈಟ್ ಫಿಕ್ಸ್ ಆದಾಗ ನಿಮಗೆ ಯಾವುದೇ ಸಿನಿಮಾ ಟೈಟ್ಲ್ 10 ವರ್ಷ ಆದಮೇಲೆ ಯಾರು ಬೇಕಾಗಿರ್ಬೋದು, ಇಲ್ಲ ಕೆಲವರು ಆ್ಯಕ್ಚುಲಿ ಕಂಟಿನ್ಯೂ ಮಾಡ್ತಾರೆ. ಹಳೆ ಟೈಟ್ಲ್ ನನಗೆ ಇಟ್ಕೊಂಡು ಬಂದು ಅದನ್ನು ಕಂಟಿನ್ಯೂ, ಕೆಲವು ಟೈಟ್ಲ್ ಬಿಟ್ಟು ಮತ್ತೆ ಆಮೇಲೆ ನಮ್ಮ ಸಿನಿಮಾದಲ್ಲಿ ಒಂದು ಆ್ಯಪ್ಟ್ ಆಗಿದೆ. ಸರ್ ಅವಾಗಲೇ ಮಾತಾಡ್ಕೊಳ್ತೀನಿ, ಯಜಮಾನನಿಗಾಗಿ ದರ್ಶನ್ ಅವ್ರಿಗೋಸ್ಕರ ಯಜಮಾನ ಅಂತ ಅಂದರೆ ಯಜಮಾನಕ್ಕೋಸ್ಕರ ದರ್ಶನ್ಗೋಸ್ಕರ ಸಿನಿಮಾಲಿ ಹೇಳಿದ್ದೀವಿ. ಮತ್ತೆ ನಿಜವಾಗ್ಲೂ ಸಿನಿಮಾ ನೋಡ್ಕೊಂಡು ಸರ್ ಅಂದರೆ ಅಭಿಮಾನಿಗಳು ದೊಡ್ಡ ಕಲಾವಿದರಿರ್ಬೋದು, ಸಣ್ಣ ಕಲಾವಿದರಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರ ಜೊತೆಯಲ್ಲೂ ಎಂಥ ಒಂದು ಪ್ರೀತಿಯಿಂದ ಎಂಥ ಒಂದು ಸೌಜನ್ಯತೆಯಿಂದ ನಡ್ಕೋತಾ ಇದ್ರು ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಈ ಥರ ಚಿತ್ರಗಳ ಸಮ್ಮಾನ ಕಡಿಮೆ ಕೊಟ್ಟರು ಮಾಡ್ತಾ ಹೋಗ್ಬೋದು, ಯಾಕಂದರೆ ಮನಸ್ಸಿಗೆ ಆನಂದ ಸಿಗುತ್ತೆ. ಆ ಥರದ ಒಂದು ನಿರ್ಮಾಪಕರು ಇವರು, ನಿಜವಾಗ್ಲೂ ಅವ್ರು ಒಳ್ಳೆಯದಾಗುತ್ತೆ. ನಾವು ಬಿಗಿನಿಂಗಲ್ಲಿ ಎದುರಿದಂತೂ ನಿಜ, ಬಟ್ ಇವತ್ತು ಖಂಡಿತವಾಗ್ಲೂ ಅದು ಒಳ್ಳೆಯ ಸೂಚನೆಗಳು ತೋರಿಸ್ತಾ ಇದೆ. ಬಹಳ ದೊಡ್ಡ ಗೆಲುವನ್ನು ಸಾಧಿಸ್ತಾರೆ ಅವರು. ಅದಲ್ಲದೆ ನಾನು ದರ್ಶನ್ ಅವ್ರ ಜೊತೆ ಹಿಂದೆನೂ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ, ಕೋಪು ಮಾಡಿದ್ದೀನಿ, ಗಜ ಮಾಡಿದ್ದೀನಿ, ಎಲ್ಲ ಸಿನಿಮಾಗಳು ಮಾಡಿದ್ದೀನಿ. ಇತ್ತೀಚೆಗೆ ತಾರಕ್ ಮಾಡಿದ್ದೆ. ತಾರಕ್ ಆದ ನಂತರ ಇಮಿಡಿಯೇಟಾಗಿ ಸಿನಿಮಾ ಬರ್ತಾರನ್ನ ಏನು ಸರ್ ದರ್ಶನ ಮಾಡ್ತೀರಾ ಕೇಳ್ತೀನಿ.
ಆ್ಯಂಡ್ ದರ್ಶನ್ ಈಸ್ ಆಲ್ವೇಸ್ ಕಂಫರ್ಟಬಲ್ ಫಾರ್ ಮೀ. ಅವ್ರ ಬಗ್ಗೆ ನಿಮಗೆಲ್ಲರೂ ಗೊತ್ತೇ ಇದೆ. ಈಸ್ ಅ ವೆರಿ ಫ್ರೆಂಡ್ಲಿ ಪರ್ಸನ್, ಲವಿಂಗ್ ಪರ್ಸನ್, ಹಿರಿಯರಿಗೆ ರೆಸ್ಪೆಕ್ಟ್ ಕೊಡೋದಾಗಲಿ ಇನ್ನೊಂದು ಮಾಡೋದಾಗಲಿ ವೆರಿ ವೆರಿ ಕಲ್ಚರ್ಡ್ ಪರ್ಸನ್. ಸೊ ಆ್ಯಸ್ ಅ ಪರ್ಸನ್ ಭಾಳ ಇಷ್ಟ ಆದಾಗ ಅವ್ರ ಜೊತೆಲಿ ಕೆಲಸ ಮಾಡೋದು ಅಷ್ಟೇ ಇಷ್ಟ ಆಗುತ್ತೆ. ಪಾತ್ರಗಳು ಅನೇಕ ಪಾತ್ರಗಳು ಬರ್ತಾ ಹೋಗುತ್ತೆ. ಅವರು ನನ್ನ ಪ್ರೀತಿ ಮಾಡ್ತಕ್ಕಂಥ ಪಾತ್ರ, ಅವ್ರು ನನ್ನ ನೋಡಿ ಹೇಳೋಂಥದ್ದು, ಅಥವಾ ನಾನು ಅವ್ರು ನೋಡಿ ಹೇಳೋಂಥದ್ದು, ಅಥವಾ ಅವ್ರು ನನ್ನನ್ನು ಬೈಯೋಂಥ ಪಾತ್ರಗಳು ಬರ್ತಾ ಹೋಗುತ್ತೆ. ಬಟ್ ವ್ಯಕ್ತಿಯಾಗಿ ಬಹಳ ಇಷ್ಟವಾದಂಥ ಒಬ್ಬ ವ್ಯಕ್ತಿತ್ವ ಅದು. ಆ ವ್ಯಕ್ತಿತ್ವದ ಜೊತೆಯಲ್ಲಿ ಕೆಲಸ ಮಾಡೋದು ಬಹಳ ಖುಷಿ ಕೊಟ್ಟಿದ್ದೆ ನನಗೆ. ಆ ಜೊತೆಯಲ್ಲಿ ಬಹಳ ಒಳ್ಳೆಯ ಪ್ರತಿಭೆ ಇರ್ತಕ್ಕಂಥ ಹರಿಕೃಷ್ಣ ಅವರಾಗ್ಬೋದು, ಕುಮಾರ್ ಆಗ್ಬೋದು, ಸುರೇಶ್ ಅವರಾಗ್ಬೋದು, 3 ಜನ ನಿರ್ದೇಶಕರು ಜೊತೆಲಿ ಕೆಲಸ ಮಾಡಿರ್ತಕ್ಕಂಥ ಒಂದು ಅನುಭವ. ಸುರೇಶ್ ಅವರು ನಿರ್ಮಾಪಕರಾಗಿದ್ದು ಸಹ ಅವರಲ್ಲಿರ್ತಕ್ಕಂಥ ಅನುಭವ, ಅವರಲ್ಲಿರ್ತಕ್ಕಂಥ ಒಂದು ಚಾಕಚಕ್ಯತೆ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು. ಸೊ ಅವರು ಸಜೆಷನ್ಸ್ನ ತಗೊಂಡು, ಹರಿಕೃಷ್ಣ ಅವರು ಮತ್ತು ಕುಮಾರ್ ಅವರು ಸಜೆಷನ್ಸ್ ತಗೊಂಡು, ಹರಿಕೃಷ್ಣ ಅವರು ಕ್ರಿಯೇಟಿವಿಟಿನ ತಗೊಂಡು ಕೆಲಸ ಮಾಡೋದು ಭಾಳ ಖುಷಿ ಕೊಟ್ಟಿದೆ. ಇದೊಂದು ಹೊಸ ಜರ್ನಿ ಆಗಿದೆ ನನಗೆ. ಆ್ಯಂಡ್ ಭಾಳ ತುಂಬ ಅನೇಕ ಮಂದಿ ಕಲಾವಿದರಿದ್ದಾರೆ, ಎಲ್ಲ ಒಳ್ಳೆ ಪ್ರತಿಭಾವಂತ ಕಲಾವಿದರು, ಬಹಳ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಎಲ್ಲರ ಜೊತೆಯಲ್ಲೂ ಕೆಲಸ ಮಾಡ್ತಕ್ಕಂಥ ತುಂಬ ಅನುಭವ. ಈಗ ನಾನು ಈ ಸಿನಿಮಾ ಮಾಡಬೇಕಾದ್ರೆ ಹಂಗಂತೂ ನಾನು ಶ್ರೀಮತಿಗೆ ಹೇಳ್ತಾ ಇದ್ದೆ, ಇಲ್ಲ ಈ ಸಿನಿಮಾ ಡೆಫಿನೆಟಾಗಿ ಭಾಳ ದೊಡ್ಡ ಸುದ್ದಿ ಮಾಡುತ್ತೆ ಸಿನಿಮಾ ಅಂತ. ಅವರು ಹೇಗೆ ಹೇಳ್ತೀರಾ ಅಂತ ನಂಗೆ ಅನ್ನಿಸ್ತಾ ಇದೆ. ನನಗೆ ಮೊದಲು ಸಬ್ಜೆಕ್ಟು ಭಾಳ ಹೊಸದಾಗಿದೆ, ಫ್ರೆಶ್ ಆಗಿದೆ, ಖಂಡಿತವಾಗಿ ಯಾರೂ ಟಚ್ ಮಾಡಿದಂಥ ಸಬ್ಜೆಕ್ಟು. ಆಮೇಲೆ ಅಲ್ಲಿ ವಾತಾವರಣ ನೋಡಿದ್ರೆ ನನಗೆ ಆಗ ಅನ್ನಿಸ್ತಾ ಇದೆ ಅಂತ ಹೇಳಿದೆ. ಇವತ್ತು ಅದೇ ರೀತಿ ಒಂದು ಪ್ರತಿಕ್ರಿಯೆ ಸಿಗ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತು, ಟ್ರೈಲರಲ್ಲಾಗ್ಬೋದು, ಸಾಂಗ್ಸಲ್ಲಾಗ್ಬೋದು, ಲಿರಿಕಲ್ ಸಾಂಗ್ಸಲ್ಲಾಗ್ಬೋದು, ಭಾಳ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಜನರಿಂದ. ಖಂಡಿತವಾಗ್ಲೂ ಈ ಸಿನಿಮಾ ಥಿಯೇಟರ್ಗಳಿಗೆ ಬಂದು ಒಂದು ಸಕ್ಸಸ್ ಆಗೋದು ಅಷ್ಟೇ ಅಲ್ಲ, ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟಕ್ಕೆ ಒಂದು ಯಶಸ್ಸು ತರ್ತಕ್ಕಂಥ ಒಂದು ಚಿತ್ರ ಆಗುತ್ತೆ ಅಂತ ನನ್ನ ಹಾರೈಕೆ. ಅದು ಖಂಡಿತವಾಗ್ಲೂ ಪೂರ್ತಿ ಆಗುತ್ತೆ ಅಂತ ನಾವು ಸರ್. ದರ್ಶನ್ ಒಂದು ನೀವೇ ಹೇಳ್ತಿದ್ರಿ ಇಲ್ಲಿ. ಸೊ ಅವ್ರನ್ನ ಇಷ್ಟು ದೊಡ್ಡ ಸ್ಟಾರ್ ಆಗಿ ಬೆಳೆದು ಅವ್ರು ಹಾಗೆ ಇರ್ತಾರೆ ಅಂತ. ಒಂದು ನಾವು ಅಬ್ಸರ್ವ್ ಮಾಡ್ತೀವಿ ದರ್ಶನ್ ಅವರಲ್ಲಿ, ಈ ಎಲ್ಲ ಸ್ಟಾರ್ ಮಕ್ಕಳನ್ನು ಅವ್ರು ಯಾವುದೇ ಸಿನಿಮಾ ಮಾಡಬೇಕಾದ್ರೂ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ ಅವರು ಅಂತ. ಸೊ ನಿಮ್ಮ ಮಕ್ಕಳು ಸ್ಟಾರ್ ಎನ್ಕರೇಜ್ ಮಾಡೋಂಥ ಕೆಲಸ ಬಡಿಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ಈಗ ಒಂದು ಯೂನಿವರ್ಸಿಟಿಯಲ್ಲಿ ಸೇರಿಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿ ಆದ ಕೂಡಲೇ ವಿದ್ಯಾರ್ಥಿ ಲೆಕ್ಚರ್ ಆಗಬಾರ್ದು ಅಂತ ಏನಿಲ್ಲ. ಅವ್ರು ಲೆಕ್ಚರ್ ಆಗೋದು, ಪ್ರೊಫೆಸರ್ ಆಗೋದು, ಬೆಳೀತಾ ಹೋಗೋದು ಜ್ಞಾನ. ಅದೇ ರೀತಿ ಇದು ಅಷ್ಟೇ. ಎಷ್ಟು ಜನ ಕಲಾವಿದರು ಬರ್ತಾರೋ, ಎಷ್ಟು ದೊಡ್ಡದಾಗಿ ಇಂಡಸ್ಟ್ರಿ ಬೆಳೆಯುತ್ತೋ ಅಷ್ಟು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದು. ಇವತ್ತು ಶೈಲಜಾ ಮೇಡಮ್ ಅವ್ರು ಹೇಳಿದಾಗೆ, ಕನ್ನಡ ಚಿತ್ರ ಅಂತಲೇ ನಾವು ಇದನ್ನು ಬೇರೆ ಕಡೆ ಎಲ್ಲ ಬಿಡುಗಡೆ ಮಾಡ್ತೀವಿ ಅಂದಾಗ ಭಾಳ ಸಂತೋಷದ ವಿಷಯ. ನಮ್ಗೆ ಅದೇ ಅಲ್ವಾ ಬೇಕಾಗಿರೋದು. ಸೊ ಆ ರೀತಿ ದರ್ಶನದ ಆಲೋಚನೆಗಳು ಸಹ ಬರ್ತಾ ಇರ್ತಕ್ಕಂಥ ಹೊಸ ಪೀಳಿಗೆನೂ ಬೆಳೆಸ್ಬೇಕಂತ ಒಂದು ಪ್ರಯತ್ನ ಮಾಡಬೇಕು. ಒಂದು ಆಲದ ಮರದ ಥರ ಬೆಳಿಬೇಕು, ಬೇರೆ ಎಲ್ಲ ಕಡೆ ಬೆಳಿಬೇಕು, ಹಾಗೇ ಬೆಳೀತಾನೆ ಇರಬೇಕು ಅನ್ನೋದೇ. ಫೆಬ್ರವರಿ 23ಕ್ಕೆ ಅಡ್ವಾನ್ಸ್ ಬುಕಿಂಗ್ ಇದೆ ಅಂತೆ, ಹೌದಾ? ಫೆಬ್ರವರಿ 23ಕ್ಕೆ ಅಡ್ವಾನ್ಸ್ ಬುಕಿಂಗ್ ಶುರು ಆಗಿದೆಯಂತೆ. ಆಗತ್ತೆ, ಬುಕಿಂಗ್ ಓಪನ್ಸ್ ಅಂತ ಅನೌನ್ಸ್ಮೆಂಟ್ ಕೊಟ್ಟಿದ್ದೀನಿ. ಎಕ್ಸಾಕ್ಟ್ ಡೇಟನ್ನು ಅನೌನ್ಸ್ ಮಾಡ್ತೀನಿ, ಶುಕ್ರವಾರ ಅನೌನ್ಸ್ ಮಾಡ್ತೀನಿ. ಫ್ಯಾನ್ ಶೋಗೂ ಅವತ್ತಿನ ಟಿಕೆಟ್ ಸಿಗುತ್ತೆ. ಬೆಳಗ್ಗೆ 7 ಗಂಟೆಗೆ ಶುರು ಆಗುತ್ತೆ ಅಂತ ನಾನು ಹೇಳ್ತೀನಿ, ಯಾವ ಟೈಮಿಗೆ ಶೋ ಶುರು ಮಾಡ್ತೀವಿ, ಏನು ಮಾಡ್ತೀವಿ ಎಲ್ಲ. ಸೊ ಪ್ರತಿಯೊಂದೂ ಎಲ್ಲರ ಜೊತೆ ಮೀಡಿಯಾ ಮುಖಾಂತರ ಹಂಚ್ಕೊತಾನೆ ಇದೆ. ಎಷ್ಟು ಥಿಯೇಟರ್ ಆಗೋದು ಟೋಟಲ್ ನಾನು ಹೇಳ್ತೀನಿ, ಎಷ್ಟು ಥಿಯೇಟ್ರು, ಏನು ಮಾಡಬೇಕು, ಯಾವ ರೀತಿಯಲ್ಲಿ ಸಿನಿಮಾ ಎಲ್ಲ ದರ್ಶನ್ ಸರ್ ಅಭಿಮಾನಿಗಳಿಗೆ ಎಲ್ಲ ಸಿನಿಮಾವನ್ನು ಪ್ರೀತಿಸೋರಿಗೆ ಹೇಗೆ ತಲುಪಿಸ್ಬೇಕು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮಿಠಾಯಿ ಸೂರಿ ದರ್ಶನ್ ಅವರು ಡಾಲಿ ಅಂತಲೇ ಕರೀತಾರಂತೆ. ಡಾಲಿ ನಿಮ್ಮ ಪಾತ್ರ ಇಷ್ಟ ಆಯಿತು ಅಂದರೆ ಇದರಲ್ಲಿ ನಿಮ್ಮ ಪಾತ್ರ ಯಾವ ಥರ ಇರುತ್ತೆ? ಮಿಠಾಯಿ ಸೂರಿ ತುಂಬ ಕಡೆ ವಿಲನ್ ಅಂತ ಅಂದ್ಕೊಂಡಿದ್ದಾರೆ. ವಿಲನ್ ಅಲ್ಲ, ಒಂದು ಸಣ್ಣ ಪಾತ್ರ, ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅಥವಾ ಒಂದು ಕಿರಿಕ್ ಮಾಡುವಂಥ ಕ್ಯಾರೆಕ್ಟರು. ಒಂದು ಕೆಟ್ಟವನಲ್ಲ, ಹುಂಬ. ಖಂಡಿತ ಎಂಟರ್ಟೈನ್ ಮಾಡ್ತಾರೆ. ಒಂದು ದೊಡ್ಡ ಸ್ಕೇಲ್ನ ಸಿನಿಮಾ ಇದರ ಒಂದು ಭಾಗ. ಯಜಮಾನ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ, ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಕೆಲವೊಂದು ಪಾತ್ರಗಳು, ಅದು ತುಂಬ ಚೆನ್ನಾಗಿರೋ ಪಾತ್ರಗಳು ಬಂದಾಗ ಮಾಡೋದು ತುಂಬ ಖುಷಿಯಾಗುತ್ತೆ. ಈಗ ನಾನು ಎಲ್ಲ ಸ್ಟಾರ್ಗಳು ನೋಡಿಕೊಂಡೇ ಬೆಳೆದಿರೋ, ಅವ್ರಿಗೆ ಬಿಸಿಲು ನೋಡ್ಕೊಂಡಿರ್ಬೇಕು. ಸೊ ಅವ್ರ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡ್ತಿರೋದು ತುಂಬ ಖುಷಿಯಾಗುತ್ತೆ. ಅಟ್ ದ ಸೇಮ್ ಟೈಮ್ ಮನೆಯವರೆಲ್ಲ ತುಂಬ ಖುಷಿ ಪಡ್ತಾರೆ ಎಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು. ಐ ಆಮ್ ವೆರಿ ಹ್ಯಾಪಿ ಆ ಥರ ಇಬ್ಬರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು, ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಿರೋದು. ಅಂದರೆ ಒಬ್ಬೊಬ್ಬರು ಒಂದೊಂದು ಸಿನಿಮಾದಲ್ಲೂ ಬೇರೆ ಬೇರೆ ಥರದ ಪಾತ್ರಗಳಿಗೆ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಖುಷಿಯಾಗಿ ಹೋಗ್ತಾರೆ. ಸೊ ಯಜಮಾನೂ ಆ ಥರದ್ದೊಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸು. ಖುಷಿಯಾಗೋದೇನೆಂದರೆ ಆಫ್ಟರ್ ದ ಟ್ರೈಲರ್ ಇರೋದ್ರೂ ಅದನ್ನು ಕೇಳ್ತಾರೆ. ಅಂದರೆ ಮಿಠಾಯಿ ಸೂರಿ ಅಂತ
ಪಾತ್ರಗಳ ಮೂಲಕ ಚೆನ್ನಾಗಿ ಗುರುತಿಸ್ತಾರೆ, ಇನ್ನೂ ಜಾಸ್ತಿ ಗಾಳಿ ಅಂದರೂ ನೆನಪಾಗೋದು ಡೈಲಾಗ್. ಇದರಲ್ಲಿ ಆಲ್ರೆಡಿ ಒಂದು ಡೈಲಾಗ್ ತುಂಬ ಚೆನ್ನಾಗಿ ಟ್ರೈಲರಲ್ಲಿ ಅದೇ ಚೆನ್ನಾಗಿ ಹಿಟ್ಟಾಗಿದೆ. ತುಂಬ ನೆನಸ್ಮೇಷನ್ ಹಿಟ್ಟಾಗಿಲ್ಲ ನೋಡೋದಿಲ್ಲ. ಬಟ್ ಅಂದರೆ ಪಟ್ಟು ಅಂದರೆ ಪಟಾಸು ಮಿಠಾಯಿಸೋದು ಖಂಡಿತ ಇರುತ್ತೆ. ಏನು ಗೆಟಪ್ ವೈಸ್ ಏನು ಚೇಂಜಸ್ ಇರುತ್ತೆ? ಯಾಕೆಂದರೆ ಎಲ್ಲ ಸಿನಿಮಾಗಳು ಗೆಟಪ್ ಚೇಂಜಸ್ ಇರುತ್ತೆ. ಈಗ ಮಿಠಾಯಿಸೂರಿ ನೀವು ಟ್ರೇಲರ್ ನೋಡಿದ್ದೀರಾ, ಅದೊಂದು ಬೇರೆನೇ ಲಿಕ್ಕು ಅಥವಾ ಮ್ಯಾನ್ರಿಸಮು ಇಲ್ಲ, ಬೇರೆ ಥರ ಖಂಡಿತ ಬೇರೆ ಥರದ ಪಾತ್ರ. ಹೇಗಿತ್ತು ನಿಮ್ಮ ರಿಯಾಕ್ಷನ್? ಅಂದರೆ ಫಸ್ಟ್ ಟೈಮ್ ನನಗೆ ಹರೀಶ್ ಈ ಥರದ ಒಂದು ಕತೆ ಮಾಡ್ಕೊಂಡಿದ್ದೀನಿ, ಹಿಂಗಿದೆ ಸ್ಕ್ರೀನ್ ಪ್ಲೇ ಅಂತ ಡೈರೆಕ್ಷನ್ ಕೊಟ್ಟಾಗಲೇ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂತಂದರೆ ಈ ಥರದ್ದೊಂದು ಯೂನಿವರ್ಸಲ್ ಸಬ್ಜೆಕ್ಟ್ ಬಗ್ಗೆ ನಾನು ಕೂಡ ಕೇಳಿರಲಿಲ್ಲ. ನಾನು ಒಂದಿಷ್ಟು ಕತೆಗಳು ಮಾಡ್ಕೊಂಡಿದ್ದೆ, ನನ್ನ ಫ್ರೆಂಡ್ಸ್ಗಳ ಕತೆ ಕೇಳಿದೆ. ತುಂಬ ದೊಡ್ಡ ಕ್ಯಾನ್ವಾಸ್ ಇದೆ ಆ್ಯಂಡ್ ಒಂದು ಸೊಸೈಟಿಗೇನೋ ಒಂದು ಒಳ್ಳೆ ಮೆಸೇಜ್ ಇದೆ ಆ್ಯಂಡ್ ಪಕ್ಕಾ ಕಮರ್ಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿದೆ. ದರ್ಶನ್ ಸರ್ಗೆ ಟೈಲರ್ ಮೇಡ್ ಸ್ಕ್ರಿಪ್ಟ್ ಥರ ಇದೆ ಸಿನಿಮಾ. ಸೊ ಭಾಳ ಖುಷಿ ಆಯಿತು ಡೈಲಾಗ್ ಬರೀರಿ ಅಂತಂದು. ಆ್ಯಂಡ್ ಹರೀಶ್ ಸರ್ ಜೊತೆ ನನ್ನ ಸುದೀರ್ಘವಾದ ಪಯಣ, ಯಾಕಂತಂದರೆ ನನ್ನ ಬಹದ್ದೂರ್ ಬರ್ಜರ್ 2 ಸಿನಿಮಾಗೂ ಹರೀಶ್ ಸರ್ ಮ್ಯೂಸಿಕ್ಕು. ಆ್ಯಂಡ್ ಆವಾಗಿಂದನೂ ಅಷ್ಟೇ ಅವರು ತುಂಬ ವಿಷಯಗಳು ಅವ್ರ ಹತ್ರ ನಾನು ಕಳೆದಿರೋ ಸಮಯಗಳೇ ತುಂಬ ದೀರ್ಘವಾಗಿದೆ. ಅವರಿಂದ ತುಂಬ ಕಲ್ತಿದ್ದೀನಿ. ಆ್ಯಂಡ್ ಈ ಸಿನಿಮಾ ವರ್ಕ್ ಮಾಡಬೇಕಾದಾಗ ತುಂಬ ಈಸಿ ಅನ್ನಿಸ್ತು. ಯಾಕಂತಂದರೆ ಹರೀಶ್ ಸರ್ರೇ ಅವ್ರು ನನ್ನ ಸಿನಿಮಾಗೂ ತುಂಬ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಅದೊಂಥರ ಸಕ್ಸಸ್ ಜೊತೆ ಟ್ರಾವೆಲ್ ಆದಂಗೆ ಹರೀಶ್ ಸರ್ ಜೊತೆ ಟ್ರಾವೆಲ್ ಅಂತಂದರೆ. ಆ್ಯಂಡ್ ಅವರ ಈ ಒಂದು ಸಿನಿಮಾ ಬಗ್ಗೆ ಅವ್ರಿಗೆ ಎಷ್ಟು ಡೀಟೇಲಿಂಗ್ ಗೊತ್ತಿತ್ತಂದರೆ, ಹೀರೋ ನಿಂತರೆ ಹೀಗೆ ನಿಂತ್ಕೊಳ್ತಾರೆ, ಈ ಪಾತ್ರ ಹೀಗೆ ಮಾತಾಡುತ್ತೆ, ಆ ಕ್ಲಾರಿಟಿ ಇತ್ತು. ಸೊ ಇಟ್ ವಾಸ್ ವೆರಿ ಈಸಿ ಫಾರ್ ಮೀ ಟು ರೈಟ್ ಡೈಲಾಗ್ಸ್. ಆಮೇಲೆ ಆ್ಯಂಡ್ ನನಗೇನಂದರೆ ಒಬ್ಬ ಆಡಿಯನ್ಸ್ನ ಯೂಶ್ವಲ್ ಆಗಿ ನಾನು ತುಂಬ ಮನಸ್ಸಲ್ಲಿ ಇಟ್ಕೊತೀನಿ. ಯಾಕಂತಂದರೆ ನಾನು ಒಬ್ಬ ಫ್ಯಾನ್ ಆಗಿ ಕೂತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ಯಾವ್ಯಾವ ಎಷ್ಟು ನಿಮಿಷಕ್ಕೆ ಫೈಟ್ ಬರುತ್ತೆ, ವಿಸಿಲ್ಸ್ಗಳು ಎಲ್ಲೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನನಗೇನಂದರೆ ಪಂಚ್ ಡೈಲಾಗ್ಸ್ ತುಂಬ ಇಷ್ಟ. ಸೊ ಒಂದಿಷ್ಟು ಪಂಚ್ ಡೈಲಾಗ್ಸ್. ಸರ್ ನಿಮಗೆ ಪಂಚ್ ಡೈಲಾಗ್ ಇಷ್ಟ ಅಂತ ಹೇಳಿದ್ರಿ. ಸೊ ಅದ್ರ ಬ್ಯಾಕ್ಗ್ರೌಂಡ್ ಏನಾಗಿದೆ, ಏನಕ್ಕೆ ನಿಮಗೆ ಎಲ್ಲಿಂದ ಅದು ಇಷ್ಟ ಶುರುವಾಯಿತು? ಅಲ್ಲ, ಗುರುಗಳು ಬಂದು ತುಷಾರ್ ರಂಗನಾಥ್ ಸರ್, ರಾಕ್ಷಸ, ಕಲಾಸಿಪಳ್ಯ, ಸುಂಟ್ರಗಾಳಿ, ಇವತ್ತಿಗೂ ಅವ್ರು ಬರ್ದಿರೋ ಒಂದು 40-50 ಡೈಲಾಗ್ಸ್ ಇನ್ನೂ ಇದೆ. ಮನೆ ದೇವ್ರ ಆಂಜನೇಯ ಎತ್ತಿದ್ರೆ ಗದೆ ಬೀಳುತ್ತೆ ಹೋದೆ ಅಂದರೆ ಏನೋ ಮಜಾ ಕೊಡುತ್ತೆ ಪಂಚ್ ಡೈಲಾಗ್ಸ್. ಆಡಿಯನ್ಸ್ ಸಿನಿಮಾ ನೋಡಿ ಮನೆಗೆ ಹೋಗ್ಬೇಕಾದ್ರೆ ಒಂದಿಷ್ಟು ಎತ್ಕೊಂಡು ಹೋಗೋದು ಅಂತೀವಲ್ಲ, ಡೈಲಾಗ್ಸ್ಗಳ ಇಂಪ್ಯಾಕ್ಟ್ ತುಂಬ ಜಾಸ್ತಿ ಇರುತ್ತೆ. ಸೊ ನಾನು ಅವ್ರ ಹತ್ರ ಕಲ್ತಿದ್ದು ಅಂದರೆ ಒಂದಿಷ್ಟು ವಿಷಯನ 3 ಲೈನಲ್ಲಿ ಹೆಂಗೆ ಹೇಳೋದು ಅಥವಾ 4 ಲೈನಲ್ಲಿ ಹೆಂಗೆ ಹೇಳೋದು ಅಂತ. ನಾನು ಬಹದ್ದೂರ್ ಸಿನಿಮಾ ಡೈಲಾಗ್ಸ್ ತೊಗೊಂಡ್ರು ಅಷ್ಟೇ ಮೋರ್ ದೆನ್ ಒಂದು 20 ಡೈಲಾಗ್ಸ್ ಪಂಚ್ ಡೈಲಾಗ್ಸ್ ಸಿಗುತ್ತೆ. ಭರ್ಜರಿ ಇರ್ಬೋದು, ನಾನು ವರ್ಕ್ ಮಾಡಿರೋ ಸ್ಕ್ರಿಪ್ಟ್ ಜೊತೆನಲ್ಲಿ ವರ್ಕ್ ಮಾಡೋದು, ಅಂಜನಿ ಪುತ್ರ ಇರ್ಬೋದು, ಆರೆಂಜ್ ಇರ್ಬೋದು, ನಾನು ಈಗ ರೀಸೆಂಟ್ ಅರಸಾರ್ವಭೌಮ ಇರ್ಬೋದು. ಆ್ಯಂಡ್ ಈಗ ಯಜಮಾನ ಅಂತೂ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಯಾಕಂದ್ರೆ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಅದರದೇ ಒಂದು ಬಾಡಿ ಲ್ಯಾಂಗ್ವೇಜ್ ಇದೆ. ಸೊ ಇದು ಕ್ಯಾರೆಕ್ಟರ್ ಹೇಗೆ ಅಂದರೆ ಪಂಚ್ ಡೈಲಾಗ್ ಬರೀಬೇಕಾದ್ರೆ ಹೀರೋನ ಹೇಗೆ ಸ್ಟಡಿ ಮಾಡ್ತಾರೆ ಅವರು ಪರ್ಸನಾಲಿಟಿ? ಅಂದರೆ ಅದು ಡಿಪೆಂಡ್ಸ್ ಅಪಾನ್ ಡೈರೆಕ್ಟರ್. ಯಾಕಂತಂದರೆ ಒಬ್ಬ ಡೈರೆಕ್ಟರ್ಗೆ ಆ ಕ್ಲಾರಿಟಿ ಇರುತ್ತೆ. ನಾನು ಹೀರೋ ಏನು ಮಾತಾಡ್ಬೋದು, ಹೆಂಗೆ ಬಿಹೇವ್ ಮಾಡ್ಬೋದು, ಆ ಸಿಚುವೇಶನ್ಸ್ ಬಂದಾಗ ಹೆಂಗೆ ರಿಯಾಕ್ಟ್ ಮಾಡ್ಬೋದು ಅಂತ. ಸೊ ಅದ್ರ ಮೇಲೆ ಡೈಲಾಗ್ಸ್ಗಳಿರುತ್ತೆ. ಬಟ್ ಫ್ಯಾನ್ಸ್ಗೆ ಅಂತ ಬಂದಾಗ ಅವ್ರ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡೋ ಅಂತ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ ಆ್ಯಸ್ ಎ ರೈಟ್ರಾಗಿ. ಸೊ ಸಿನಿಮಾಗಳು ಎಷ್ಟೇ ವರ್ಷಗಳಾದರೂ ಡೈಲಾಗ್ಸ್ಗಳು ಕೊಡ್ತಾರೆ. ಸೊ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದೇ ಡೈಲಾಗ್. ಸೊ ಡೈಲಾಗ್ಸ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಹೇಗೆ ನನಗೇನಿಲ್ಲ, ಹರೀಶ್ ಸರ್ ಹತ್ರ ವರ್ಕ್ ಮಾಡೋದು ಯಾವಾಗಲೂ ಪ್ರೆಷರ್ ಅಲ್ಲ, ಪ್ಲೆಜರನ್ನೇ. ಸಿಕ್ಕಾಪಟ್ಟೆ ಖುಷಿ. ಯಾಕಂತಂದರೆ ಅವ್ರು ಯಾವಾಗಲೂ ಒಂದು ಪಾಸಿಟಿವ್ ಎನರ್ಜಿನೇ. ಆಗಲೇ ಹೇಳಿದ್ನಲ್ಲ, ಹರೀಶ್ ಸರ್ ಜೊತೆ ವರ್ಕ್ ಮಾಡೋದು ಸಕ್ಸಸ್ ಜೊತೆ ಟ್ರಾವೆಲ್ ಆಗ್ತಿದ್ದೀವಿ ಅಂತ. ಯಾಕಂದರೆ ಅಷ್ಟು ಕ್ಲಾರಿಟಿ ಇರುತ್ತೆ ಆ್ಯಂಡ್ ಖುಷಿ ಇರುತ್ತೆ. ನಮ್ಗೆ ಇಲ್ಲಿ ತನಕ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಿಂದ ನಂಗೆ ಹರೀಶ್ ಸರ್ ಪರಿಚಯ. ಸೊ ಆ್ಯಸ್ ಎ ಬ್ರದರ್ ಥರ, ನಾವು ಯಾರೋ ಫ್ಯಾಮಿಲಿ ಮೆಂಬರ್ ಥರನೇ ಒಂದು ಬಾಂಡಿಂಗ್ ಮೇಲೆ ಡಿಪೆಂಡ್ ಅಷ್ಟೇ. ಸೊ ನಿಮ್ಗೆ ಹರೀಶ್ ಸರ್ ಅಂದರೆ ನಮ್ಗೆ ಮಿಡ್ ನೈಟ್ ಎಷ್ಟೋ ಥರ ಆಗಲಿ, ಬೆಳಗಿನ ಜಾವ ಆದರೂ ಆಗಲಿ ನಮ್ಗೆ ಖುಷಿ ಹರೀಶ್ ಸರ್. ಸರ್ ನೀವು ಡೈಲಾಗ್ ಬರೀಬೇಕು, ಎಲ್ಲೆಲ್ಲಿ ಇನ್ಸ್ಪಿರೇಷನ್ ತಗೋತಿರೋದು? ಇನ್ಸ್ಪಿರೇಷನ್ ಕಥೆನೇ, ಪಾತ್ರಗಳೇ, ಕಥೆನೇ. ನಾನು ಇನ್ಸ್ಪೈರ್ ಮಾಡ್ಬೇಕಂದ್ರೆ ಡೈರೆಕ್ಟ್ರೇ ಇನ್ಸ್ಪೈರ್ ಮಾಡಬೇಕು, ಪಾತ್ರಗಳೇ ಇನ್ಸ್ಪೈರ್ ಮಾಡಬೇಕು. ನಾನು ಆ ಪಾತ್ರ ಆದರೆ ನಾನು ಏನು ರಿಯಾಕ್ಟ್ ಮಾಡ್ತೀನಿ ಅನ್ನೋದ್ರ ಮೇಲೇ ಇರುತ್ತೆ ಅಷ್ಟೇ. ಅದೇ ಸಿನಿಮ್ಯಾಟಿಕ್ ಟಚಸ್ ಇರುತ್ತೆ. ಪ್ರತಿ ಪಾತ್ರ ನಾನು ಅಂದ್ಕೊಂಡು ಬರೆದಾಗಲೇ ಆ ಡೈಲಾಗ್ಗಳು ಆ ಪಕ್ವತೆ ಇರುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಏನೇನಿದೆ, ಅವುಗಳ ಬಾಡಿ ಲ್ಯಾಂಗ್ವೇಜ್ ಏನು, ಅವುಗಳು ಈ ಒಂದು ಸಿಚುವೇಶನ್ಗೆ ಹೆಂಗೆ ರಿಯಾಕ್ಟ್ ಮಾಡ್ತವೆ. ಇಟ್ಸ್ ಲೈಕ್ ಚೆಸ್ ಗೇಮ್ ಥರ ಅಷ್ಟೇ. ಯಾವ ಕಾಯಿನ್ ಮೂವ್ ಆದರೆ ಯಾವ ಕಾಯಿನ್ ಮೂವ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಅದೇ ಥರ ಅದರ ಪಾತ್ರಗಳು ಮೊದಲಿಂದ ರಂಗಭೂಮಿಗೆ ಬರೀತಾ ಇದ್ದೆ, ಅದರಿಂದ ಅಭ್ಯಾಸ ಆಗಿದೆ. ಸಾರಿ ಅದೇ ಇಂಟರ್ವ್ಯೂ ಮಾಡಿಬಿಟ್ಟೆ. ಸೊ ಈಗ ನೀವು ಇಲ್ಲಿ ಬರೀಬೇಕಾದ್ರೆ ನಮ್ಮ ಯಜಮಾನ ಸಿನಿಮಾಗೆ ಎಲ್ಲರೂ ಒಂದು ಪಾಯಿಂಟಲ್ಲಿ ಸ್ಟ್ರಕ್ ಆಗಿದೆ. ಸ್ಟ್ರಕ್ ಅಂದರೆ ಏನಿಲ್ಲ, ನಮಗೆ ಸ್ಟ್ರಕ್ ಅನ್ನೋದಕ್ಕಿಂತ ಬೆಟರ್ಮೆಂಟ್ ಆಗ್ತಾ ಇರುತ್ತೆ. ನಾವು ಮೋಸ್ಟ್ಲಿ ಒಂದು ಮೋರ್ ದೆನ್ ಒಂದು 11 ವರ್ಷನ್ ಆಗಿದೆ ಡೈಲಾಗ್ಸು. ನನ್ನ ಸಿನಿಮಾಲೂ ಅಷ್ಟಾಗಿಲ್ಲ. ನಾನು ಬಹದ್ದೂರ್ ಭರ್ಜರಿ ಪರಾಟೆಗೆ ಬರ್ಕೊಂಡಿರೋ ವರ್ಷನ್ಸು ಒಂದು 4 to 5 ವರ್ಷನ್ಸ್ ಇರುತ್ತೆ ಅಷ್ಟೇ. ಬಟ್ ಈ ಒಂದು ಯಜಮಾನಕ್ಕೆ ಮೋರ್ ದೆನ್ ಒಂದು 11 ವರ್ಷನ್ ಟ್ರೈ ಮಾಡಿದೆ. ಅಂದರೆ ಹರೀಶ್ ಸರ್ ಯಾವಾಗ ತೃಪ್ತಿ ಆಗಲ್ಲ ಅಷ್ಟು ಬೇಗ, ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ದೊಡ್ಡದು.
ಸೊ ನನಗೆ ಏನು ಎಷ್ಟು ಸಾಧ್ಯನೋ ನನ್ನ ಹತ್ರ ತಗ್ಸ್ಕೊಂಡಿದ್ದಾರೆ ಅಷ್ಟೇ. ಖುಷಿ ಇರುತ್ತೆ, ಬೆಟರ್ಮೆಂಟ್ ಆಗುತ್ತೆ. ಅಂದರೆ ಡ್ರಾಫ್ಟ್ ಲಾಕ್ ಆಗ್ತಾ ಹೋಗುತ್ತೆ. ಇನ್ನೇನಾದ್ರು ಬೆಟರ್ಮೆಂಟ್ ಟ್ರೈ ಮಾಡ್ಬೋದಾ, ಇಲ್ಲ ಈ ಡೈಲಾಗ್ಸ್ಗಿನ್ನ ಬೆಟರ್ ಏನಾದ್ರು ಸಿಗ್ಬೋದಾ, ಅಥವಾ ಇದು ಲೆಂತ್ ಆಯಿತು ಸ್ವಲ್ಪ ಕ್ರಿಸ್ಪ್ ಮಾಡ್ಬೋದಾ, ಟೈಮ್ ಏನಾದರೂ ಲೆಂತ್ ಇನ್ನೊಂದು ಕಟ್ ಆಫ್ ಮಾಡ್ಬೋದಾ. ಸೊ ಈ ಥರ ಡೆವಲಪ್ ಆಗ್ತಾ ಇರುತ್ತೆ ಅಷ್ಟೇ. ನಾವು ಫಸ್ಟ್ ಡ್ರಾಫ್ಟಲ್ಲಿ ಏನು ಅನ್ಕೋತೀವಿ ಸಿನಿಮಾ, ಅದು ಮುಂದೆ ಹೋಗ್ತಾ ಡಿಫ್ರೆಂಟ್ ಶೇಪ್ ತಗೋತಾ ಹೋಗುತ್ತೆ. ಸರ್ ಇದು ಆಫ್ ಯಜಮಾನ ಈಗ ಬಾ 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 ಅದಕ್ಕೆ ಕನೆಕ್ಷನ್ ಅಂದರೆ ನನಗೂ ಏನು ಗೊತ್ತಿಲ್ಲ ಸರ್. ಬಹುದೂರು ಮಾಡಾದ್ಮೇಲೆ ನಾನು ಭರ್ಜರಿ ಮಾಡ್ತೀನಿ ಅನ್ನೋ ಥಾಟ್ ಇರಲಿಲ್ಲ. ನಾನು ಬೇರೆ ಸಿನಿಮಾ ಮಾಡಬೇಕಿತ್ತು, ಮತ್ತು ಭರ್ಜರಿ ಟೈಟಲ್ ಅಂದ್ಕೊಂಡೆ. ಸೌಂಡ್ಸ್ ನಂಗೆ ತುಂಬ ಇಷ್ಟ, ಎನರ್ಜಿ ತುಂಬ ಇಷ್ಟ. ಅದಕ್ಕೆ ನಂಗೆ ಆಲ್ವೇಸ್ ಇಂಟ್ರಡಕ್ಷನ್ ಸಾಂಗ್ಸು, ಟೈಟಲ್ ಟ್ರ್ಯಾಕ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಬರೆಯೋಕ್ಕೆ. ಅಂದರೆ ಲೈಫಲ್ಲಿ ಹೋಪ್ ಕಳ್ಕೊಬಾರ್ದು ಅಂತಾರಲ್ಲ, ಅದು ಮಜಾ ಕೊಡುತ್ತೆ, ಕಿಕ್ ಕೊಡುತ್ತೆ, ಎನರ್ಜಿ ಕೊಡುತ್ತೆ. ನನಗೆ ಎನರ್ಜಿ ತುಂಬ ಇಷ್ಟ ಯಾವಾಗಲೂ. ಸೊ ಏನೇ ಮಾಡೋಕ್ಕೂ ಮುಂಚೆ ಒಂದು ಸೌಂಡ್ ಇರಬೇಕು, ಒಂದು ಎನರ್ಜಿ ಇರಬೇಕು ಅಂತ. ಅಂದರೆ ಪಾಸಿಟಿವ್ ಪಾತಲ್ಲಿ ಯಾವಾಗಲೂ ಹೋಗ್ಬೇಕಂತ. ಸೌಂಡಿಂಗಲ್ಲಿ ಯೋಚನೆ ಮಾಡಿದ್ರೆ ಅದು ಹಂಗೆ ಬಂದ್ಬಿಟ್ಟಿದೆ ಅಷ್ಟೇ. ನಾನು ಫಸ್ಟ್ ಬರ್ದಿದ್ದ ಸಾಂಗು ಬೈಟೆ ವರ್ಧನಾಯಕ ಸಿನಿಮಾ ದೊಡ್ಡ ಹಿಟ್ ಸಾಂಗ್ ಅದು. ಸೊ ಹಾಗೆ ಗೊತ್ತಿಲ್ಲ, ಫಾಲೋ ಆಗಿ ಬರ್ತಿದೆ ಅಷ್ಟೇ. ಅದನ್ನೇ ಕ್ಯಾರಿ ಮಾಡಬೇಕು, ಇಂಟೆನ್ಷನಲಿ ಬಾಲೇ ಇಡಬೇಕು ಅಂತೆಲ್ಲ ಏನಿಲ್ಲ. ಅಂದ್ಕೊಂಡು ನನ್ನ ಹತ್ರ ಇದ್ದಂಥ ಬೆಸ್ಟ್ ಟೈಟಲ್ಸ್ಗಳಲ್ಲಿ ಯಾವುದು ಬೆಸ್ಟ್ ಅನಿಸ್ತಾ ಅದನ್ನು ಪಿಕ್ ಮಾಡ್ಕೊಂಡು ಸಿನಿಮಾ ಮಾಡಿದ್ದೀನಿ. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು, ಯಾರ ಹೆತ್ತ ಮಗನೋ ನಮಗಾಗಿ ಬಂದನು. ಮೇಲು ಕೀಳು ಗೊತ್ತೇ ಇಲ್ಲ, ಬಡವನು ಗೆಳೆಯಾನೆ. ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ, ಹತ್ತೂರ ಒಡೆಯಾನೆ. ನಿನ್ನ ಹೆಸರು ನಿಂದೇ ಬೆವರು, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ.